ಪ್ರೊಡಕ್ಷನ್ ಶ್ರೀಮತಿ ರಕ್ಷಿತಾ ಪ್ರೇಮ್ ಅರ್ಪಿಸ್ತಾ ಇರುವಂತ ಅಜಿತ್ ಜಯರಾಜ್ ಅವರು ಅಭಿನಯಿಸ್ತಾ ಇರುವಂತಹ ಚಿತ್ರ ಜವಂತಿ ಸನ್ ಆಫ್ ಜಯರಾಜ್. ನಿಮ್ಮೆಲ್ರಿಗೂ ಗೊತ್ತಿರುವಂತೆ MP ಜಯರಾಜ್ ಅವರು ಯಾರು ಅಂತ ತಮ್ಮೆಲ್ರಿಗೂ ಗೊತ್ತೇ ಇದೆ. ಅವರ ಜೀವನವನ್ನ ಆಧರಿಸಿ ರಿಯಲ್ ಕಥೆಯನ್ನ ಅನುಕರಣೆ ಮಾಡಿ ನಮ್ಮ ಸಿನಿಮಾಗೆ ಬೇಕಾಗಿರೋಷ್ಟು ರೀಲ್ ಅನ್ನ ತುಂಬಿ ನಿಮ್ಮ ಮುಂದೆ ತರ್ತಾ ಇದೀವಿ. ಸೊ ಹಾಗಾಗಿ ಸಿನಿಮಾ ವಿಲ್ ಬಿ ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ಇವತ್ತು ನೀವೆಲ್ಲರೂ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ವಿಶೇಷವಾಗಿ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಟೈಗರ್ ಸರ್ ವಿಶೇಷ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಡೀ ಸಿನಿಮಾ ತಂಡದವರಿದ್ದಾರೆ. ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ. ಸೊ ಇವತ್ತಿನ ಕಾರ್ಯಕ್ರಮವನ್ನ ನಿಮ್ಗೋಸ್ಕರ ಅರ್ಪಿಸ್ತಾ ಇದ್ದಾರೆ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರು. ಸೊ ಹಾಗೆ ನಿಮ್ಮೆಲ್ರಿಗೂ ತಿಳಿದಿರುವಂತೆ ಮೊದಲಿಗೆ ಸಿನಿಮಾ ಬಗ್ಗೆ, ಸಿನಿಮಾದಲ್ಲಿ ಅಭಿನಯಿಸ್ತಾ ಇರುವಂತಹ ಕಲಾವಿದರ ಬಗ್ಗೆ ನಾನು ತಿಳಿಸ್ಕೊಡೋಕ್ಕಿಂತ ಮುನ್ನ ಒಂದು ಬ್ಯೂಟಿಫುಲ್ ಆಗಿರುವಂತ AV-ನ ಕ್ರಿಯೇಟ್ ಮಾಡಿದ್ವಿ. ಆ AV-ನ ನೋಡೋಣ. ಕ್ಯಾನ್ ವಿ ಹ್ಯಾವ್ ದ AV ಪ್ಲೀಸ್? ಓಕೆ. ಸೊ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಈ ಸಿನಿಮಾ ತಂಡದವ್ರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಒಂದಿಷ್ಟು ಲೇಟ್ ಆಯಿತು, ಯಾಕಂದರೆ ನನಗೆ ಹೇಳಿದ್ದು ನಿಜವಾಗ್ಲೂ 7 ಗಂಟೆಗೆ ಬನ್ನಿ ಅಂತ. ನಮ್ಮ ಸೀನಿಯರ್ಸ್ ಎಲ್ಲ ವಾಸಣ್ಣ ದಯವಿಟ್ಟು ಕ್ಷಮೆ ಇರಲಿ, ಭಾಳ ಜನ ವೇಟ್ ಮಾಡ್ತಿದ್ರೆ ಅಂತ ಗೊತ್ತಾಯಿತು. ಆ್ಯಂಡ್ ಒಳ್ಳೆಯದಾಗಲಿ. ಆ್ಯಂಡ್ ನನಗೆ ತುಂಬ ಖುಷಿ ಆಗಿದ್ದು ಅಜಿತ್ ಅವರು ಬನ್ನಿ ಪ್ಲೀಸ್, ದಯವಿಟ್ಟು ಬರಬೇಕು. ನಾನು ನಿಮ್ಮನ್ನು ಮೀಟ್ ಮಾಡಿದ್ದು ನಮ್ಮ ಅಗ್ನಿಶ್ರೀಧರ್ ಸರ್ ಸಾಹೇಬ್ರವರ ಮನೇಲಿ ಒಂದ್ಸಲ ಮೀಟ್ ಮಾಡಿದ್ದೆ ಫಸ್ಟು. ಸೊ ಭಾಳ ನನಗೆ ನೋಡಿದಾಗಲೇ ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ನಾನು ಈಗಲೇ ಮಾತಾಡ್ಬಿಡ್ತೇನೆ, ನಮ್ಮಲ್ಲಿ ಟೀಸರ್ ಬಂದ್ಬಿಡಲಿ. ಯಾಕಂದರೆ ನಾನು ತಂದೆಯವ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀನಿ. ಅಂದರೆ ಜಯರಾಜ್ ಸಾಹೇಬ್ರ ಬಗ್ಗೆ ನಾನು ಭಾಳಷ್ಟು ತಿಳ್ಕೊಂಡಿದ್ದೀನಿ. ಬಲರಾಮ್ ಅಂತ ನಾವೀಗ ಏನು ಸಿನಿಮಾ ಮಾಡ್ತಿದ್ದೀವಿ, ಒಂದಿಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ. ಆ ಕತೆ ಮಾಡಬೇಕಾದ್ರೆ ಒಂದಿಷ್ಟು ಜಯರಾಜ್ ಸರ್ ಅವ್ರ ಬಗ್ಗೆ ನಾನು ತಿಳ್ಕೊಬೇಕಾದ್ರೆ ನಾವು ನೋಡಿರಲಿಲ್ಲ ಆ್ಯಕ್ಚುಲಿ. ನಮ್ಮ ಶಿವರಾಮ್ ಸಾಹೇಬರಾಗಲಿ ಅಥವಾ ಅಗ್ನಿಶ್ರೀಧರ್ ಸಾಹೇಬರಾಗಲಿ, ಇವರೆಲ್ಲ ಅವ್ರ ಬಗ್ಗೆ ಮಾತಾಡೋದು ಒಂದು ವಿಡಿಯೋಸ್ನ ನೋಡಿದ್ರೇ ನಮಗೆ ಲೈಕ್ ಮೈ ಜುಮ್ ಅನಿಸುತ್ತೆ. ಕೆಲವು ಕಡೆ ಅವ್ರ ಬಗ್ಗೆ ಹೇಳ್ತಾ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಹೇಳಿರ್ತಾರೆ. ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು, ಆಮೇಲೆ ಮಚ್ಚು ಹೊಡೆದ್ರೆ ರಿವರ್ಸ್ ಬರೋದಂತೆ ಮಚ್ಚು, ಆ ಥರದ್ದೊಂದು ಸ್ಟ್ರಾಂಗು, ಆ ಥರದ್ದೊಂದು ಪೈಲ್ವಾನು, ಆ ಥರದ್ದೊಂದು ಗತ್ತು ಅಂತೇಳಿ. ಸೊ ಬಹುಶಃ ಈ ಸಿನಿಮಾದಲ್ಲೂ ಅಷ್ಟೇ ಗತ್ತಿರಲಿ, ಆ್ಯಂಡ್ ನಮ್ಮ ಅಜಿತ್ ಅವರಲ್ಲೂ ಅಷ್ಟೇ ಗತ್ತಿರಲಿ. ಆ್ಯಂಡ್ ಈ ಸಿನಿಮಾ ಸಾಕಷ್ಟು ಯಶಸ್ಸು ಕಾಣಲಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹಾಕಿರೋ ಬಂಡವಾಳ ವಾಪಸ್ ಬರಲಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ಅವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಈಗ ಜಸ್ಟ್ ಒಂದು VT ನೋಡಿದೆ, ಭಾಳ ಚೆನ್ನಾಗಿದೆ. ಎಸ್ಪೆಷಲಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಳ್ಳೆಯದಾಗಲಿ. ಲೈಕ್ ಪ್ರೊಡ್ಯೂಸರ್ ಸಾಹೇಬ್ರೆ ಎಲ್ಲಿದ್ದಾರೆ? ಸರ್ ಬನ್ನಿ, ಡೈರೆಕ್ಟರ್ ಬಂದ್ಬಿಡಿ. ಯಾಕಂದರೆ ನೀವು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಯಾವಾಗಲೂ ಹೇಳ್ತೀವಿ, ಅವರೇ ಮುಖ್ಯ ಅಂತ. ಬಟ್ ಶಿಪ್ ಓನರೇ ಇವರು ಶಿಪ್ ಕೊಟ್ಟಿಲ್ಲ ಅಂದರೆ ಯಾವುದು ಏನು ನಡೆಯಲ್ಲ. ಸೊ ಈ ಒಂದು ಸಿನಿಮಾ ಟೀಸರ್ ಲಾಂಚ್ ನೀವೆಲ್ಲರೂ ಸೇರ್ಕೊಂಡು ಎಲ್ಲ ಹೇಳ್ಬೇಕು. ಸರ್ ಹಾಗೆ ಸಿನಿಮಾ ತಂಡದವ್ರನ್ನ ಕರ್ಬಿಡೋಣ ಸರ್. ಹೀರೋಯಿನ್ ಇದ್ದಾರೆ, ಎಲ್ಲರೂ ಬನ್ನಿ ಪ್ಲೀಸ್. ಸೊ ವಿತೌಟ್ ಯು ಅಷ್ಟೇ ಲೇಟ್ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಒಳ್ಳೇದಾಗಲಿ. ಸೊ ಚೆನ್ನಾಗಿ ಮಾಡಿದ್ದಾರೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತಲೆ ತಪ್ಪಿ ಸೈಡ್ ಗಿಡ ಇಷ್ಟೇ. ಬರೀ ಇದೆ ಮಾತಾಡ್ತೀನಿ. Okay. Thank
ಥ್ಯಾಂಕ್ ಯು. ಸೊ 1 ಸೆಕೆಂಡ್ ಎಲ್ಲರೂ ಸ್ಟೇಜ್ ಮೇಲೆ ಹಾಗೆ ಇದ್ಬಿಡಿ. ಟೀಮೇ ಲಾಂಚ್ ಮಾಡಿ ಅಂತ ಸರ್ ಹೇಳಿರೋದ್ರಿಂದ ನೀವೆಲ್ಲರೂ ಒಟ್ಟಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರ್ ಬಲರಾಮ ಹೇಗೆ ಮೈಂಡಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂದ್ರೆ ನಾನು ಜೈರಾಮ ಅಂತ ಹೇಳ್ತಾ ಇದ್ದೀನಿ ಸರ್. ಆ ರೇಂಜಿಗೆ ರಿಜಿಸ್ಟರ್ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಆಬ್ವಿಯಸ್ಲಿ ನಿಮ್ಮ ಸಿನಿಮಾ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅದೇ ರೀತಿ ಇರುತ್ತೆ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಅಂಡ್ ವಿಶಸ್ ಮೂಲಕ ಎಂಟೈರ್ ಸಿನಿಮಾಗೆ ಒಳ್ಳೇದಾಗ್ಲಿ ಆಬ್ವಿಯಸ್ಲಿ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ. ಸೊ ನೀವು ಎಲ್ಲ ಸಿನಿಮಾ ತಂಡದವರು ಸೇರಿ ಟೀಸರ್ ಅನ್ನ ಲಾಂಚ್ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಿರ್ಮಾಪಕರು ನೀವು ಹೇಳಬೇಕು. ಅಲ್ಲ ಓಕೆ 1 2 3 ಕೌಂಟ್. ಓಕೆ ರೆಡಿ 1 ಗೋ. ಟೀಸರ್ ಲಾಂಚ್. ಓಕೆ ಸೊ ಈ ಸಿನಿಮಾ ಸ್ಟಾರ್ಟ್ ಆಯಿತು. ನಮ್ಮ ಡೈರೆಕ್ಟ್ರು ಬಂದು ಹೇಳಿದಾಗ ನಮಗೇನೋ ಸಿನಿಮಾ ಬಗ್ಗೆ ನಮ್ಗೆ ಆಸಕ್ತಿ ಇರಲಿಲ್ಲ. ಕೆಲಸ ಮಾಡೋದಷ್ಟೇ ನಮ್ಗೆ ಗೊತ್ತಿತ್ತು. ಏನೋ ಮಾಡಲೇಬೇಕು ಅಂತಂದಾಗ ಅಜಿತ್ ಸರ್ ನಮಗೆ ಇದು ಕೊಟ್ಟರು, ಸಹಕಾರ ಕೊಟ್ಟರು. ಹಾಗಾಗಿ ಸಿನಿಮಾ ಬಗ್ಗೆ ಡೈರೆಕ್ಟ್ ಹೇಳ್ತಾರೆ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ನಮ್ಮ ನಿರ್ದೇಶಕರನ್ನ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ನಮ್ಮ ನಿರ್ದೇಶಕರಾಗಿರುವಂತ ಆನಂದ್ ರಾಜ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಇದು ಅವರ 2ನೇ ಸಿನಿಮಾ ನಿರ್ದೇಶನದಲ್ಲಿ. ಮೊದಲ ಸಿನಿಮಾನೇ ಟೈಟಲ್ ಬೇಕಾ ಸರ್? ಫಸ್ಟ್ ಫಿಲಂ ಹೆಸರೇನು ಸರ್ ಅಂದ್ರೆ ಟೈಟಲ್ ಬೇಕಾ ಅಂದ್ರು. ಹೆಸರು ಹೇಳಿ ಸರ್. ಅದೇ ಟೈಟಲ್ ಬೇಕಾ ಅಂತ. ಓಕೆ, ವೆರಿ ಪ್ರಾಮಿಸಿಂಗ್ ಡೈರೆಕ್ಟರ್. 20 ವರ್ಷಗಳಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಜೋಗಿ ಪ್ರೇಮ್ ಅವ್ರ ಜೊತೆಗಾಗಿರ್ಬೋದು, AR ಬಾಬು ಅವ್ರ ಸರ್ ಅವ್ರಿಗೆ, ಹಾಗೂ ತಮಿಳ್ನಲ್ಲಿ AR ಮುರುಗದಾಸ್ ಅವ್ರ ಜೊತೆಗೆ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಇದು ಅವರ ಪೂರ್ಣ ಪ್ರಮಾಣದ ನಿರ್ದೇಶನದ 2ನೇ ಸಿನಿಮಾ. ಸ್ವಾಗತಿಸೋಣ ನಿರ್ದೇಶಕರಾಗಿರುವಂತ ಆನಂದ್ ರಾಜ್ ಅವರನ್ನ. ಎಲ್ರಿಗೂ ನಮಸ್ಕಾರ. ಆನಂದ್ ರಾಜ್ ಅಂತ. ಇದೊಂದು 2ನೇ ಡೈರೆಕ್ಷನ್ ಸಿನಿಮಾ. ಫಸ್ಟ್ ಒಂದು ಟೈಟಲ್ ಬೇಕಾದ ಒಂದು ಸಿನಿಮಾ ಮಾಡಿದೆ. ಒಂದು 10 ವರ್ಷ ಅಂದರೆ ತುಂಬ ದೊಡ್ಡ ಗ್ಯಾಪೇ ಆಯಿತು. ಆದಮೇಲೆ ಮತ್ತೆ ಒಂದು ಸಿನಿಮಾ ಜಾಂಟಿ ಸನ್ ಆಫ್ ಜಯರಾಜ್. ಎಲ್ಲಕ್ಕಿಂತ ಸ್ವಲ್ಪ ಲೇಟ್ ಆಗಿದೆ, ಎಲ್ಲರಿಗೂ ಸಾರಿ ಕೇಳ್ತೀನಿ. ಅದಾದಮೇಲೆ ಈ ಒಂದು ಸಮಾರಂಭಕ್ಕೆ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋದು ನಮ್ಮ ಟೈಗರ್ ಸರ್. ಸೊ ಇವರು ಬಂದು ಒಂದು ಹೊಸ ಟೀಮ್ಗೆ ಸಾಥ್ ಕೊಡೋದ್ರಿಂದ ನಮಗೊಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ. ಇನ್ನೊಂದು ಸಿನಿಮಾಗಳು ಮಾಡೋಣ. ಸೊ ಹೊಸ ತಂಡಗಳು ಸಿನಿಮಾಗೆ ಬರೋಕ್ಕೆ ಇಷ್ಟಪಡುತ್ತೆ. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಜಾಂಟಿ ಸನ್ ಆಫ್ ಜಯರಾಜ್ ಫಸ್ಟ್ ಕತೆ ಮಾಡಿಕೊಂಡು ಕುಮಾರ್ ಸರ್ ಹತ್ರ ಹೋದೆ. ಸೊ ಇಲ್ಲ ಕಾಣುವಂತ ಇಲ್ಲ. ಸೊ ಅವ್ರಿಗೆ ಕತೆ ಹೇಳಿದಾಗ ಫಸ್ಟ್ ಆ್ಯಕ್ಚುಲಿ ಬೇರೆ ಹೀರೋಗಳು ಅಂತ ಒಂದಿಷ್ಟು ಮಾತುಕತೆ ಆಯಿತು. ಅದಾಗಿ ಫಸ್ಟು ಲಾಕ್ ಟೈಮಲ್ಲಿ ನಾವು ಊರಲ್ಲಿದ್ದಾಗ ಫೋನ್ ಮಾಡಿ, ಇಲ್ಲ ಮಾಡಿರೋದು ಹೆಂಗಿರೋ ಅಂಡರ್ವರ್ಲ್ಡ್ ಬೇಸ್ ಸಬ್ಜೆಕ್ಟು. ಐ ಥಿಂಕ್ ಜಯರಾಜ್ ಸರ್ ತೀರೋದ್ಮೇಲೆ ನಡೆಯೋಂಥ ಒಂದಿಷ್ಟು ಸನ್ನಿವೇಶಗಳನ್ನ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಕತೆ ಮಾಡಿರೋದು. ಸೊ ಅವ್ರ ಮಗನೇ ಇದ್ದಾರೆ, ಮಾಡೋಣ. ಸೊ ಗೊತ್ತಿಲ್ಲ, ಯಾರು ನೋಡಿಲ್ಲ, ಏನಿಲ್ಲ. ಇಲ್ಲ ಒಂದ್ಸಲಿ ಕರೆಸ್ಕೊಂಡು ಬಂದು ಮೀಟ್ ಮಾಡಿ ಕತೆ ಹೇಳಿ ನೀನು ನೋಡೋಣ. ನಮ್ಮದಲ್ಲಿ ಓಕೆ ಡಾನು ಅಂಡರ್ವರ್ಲ್ಡು ಬೇರೆ ಥರ ಇಮೇಜೇಷನ್ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಒಂದು ಹೋಟೆಲಿಗೆ ಕರೆಸಿದ್ರು. ಬಂದು ಕುಂದ್ಕೊಂಡೆ. ಅವ್ರು ನೋಡಿದರೆ ಅವರ ಡ್ಯಾಡಿಗಿದ್ದ ಹೆಸರಿಗೂ ನಮ್ಮ ಇಮೇಜೇಷನ್ಗೂ ಅವ್ರು ಬಂದಿದ್ದ ರೀತಿಗೂ ಸಂಬಂಧನೇ ಇಲ್ಲ. ಆ್ಯಕ್ಚುಲಿ ನಾನು ಫಸ್ಟ್ ನೋಡಿದಾಗ ಚಾಕ್ಲೇಟ್ ಇರೋ ಥರ ಕಂಡಿದ್ದು ಅವ್ರನ್ನ ಕಣ್ಣಿಗೆ. ಎಲ್ಲ ಕೆನ್ನೆಲ್ಲ ತುಂಬಿಕೊಂಡು ಟೊಮೊಟೊ ಥರ ಬಂದು ಕುಂತ್ಕೊಂಡ್ರು. ಈ ನನ್ನ ಕತೆನ ನಾನು ಮಾಡಿರೋ ಐ ಮೀನ್ ಅವರು ತುಂಬ ರಾಗ್ ಮಾಡಿದ ಕತೆ ಹೆಂಗೆ ಇವರು ಕತೆ ಇಲ್ಲ ಚೆನ್ನಾಗಿದೆ ಮಾಡ್ತೀನಿ ಅಂತ ಹೇಳೋರು. ಅದಾದಮೇಲೆ ಟೈಟಲ್ ಲಾಂಚ್ ಟೈಮಲ್ಲಿ ಅವ್ರಿಗೆ ಹೇಳಿದೆ, ಇಲ್ಲ ಬ್ರೋ ಹಿಂಗಿದಾರ, ಇಲ್ಲ 2 ತಿಂಗಳು ನಾನು ಟೈಮ್ ಕೊಡಿ, ನಾನು ರೆಡಿ ಆಗ್ತೀನಿ ಆಮೇಲೆ ಹೇಳಿ ಅಂದರು. ಆ 2 ತಿಂಗಳು ಹೆಂಗೆ ಡೆಡಿಕೇಶನ್ ಮಾಡಿದ್ರು ಅಂದರೆ ನಾನು ನೋಡಿದ ಕ್ಯಾರೆಕ್ಟರ್ ಇವರೇನು ಅನಿಸ್ತು. ಐ ಥಿಂಕ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಆ ಟೈಮಲ್ಲಿ. ನನ್ನ ಕ್ಯಾರೆಕ್ಟರ್ ಏನು ಬೇಕು ಆ ಥರ ಬಿಲ್ಡ್ ಆಗಿ ಸೊ ಸಿನಿಮಾ ಸ್ಟಾರ್ಟ್ ಆಯಿತು. ಫಸ್ಟು ಸುಗೂರ್ ಕುಮಾರ್ ಸರ್ಗೆ ಥ್ಯಾಂಕ್ ಯು. ನನಗೆ 2ನೇ ಅವಕಾಶ ಆಯ್ತು. ಟೈಟಲ್ ಬೇಕಾ ಫಸ್ಟು, ಇದು 2ನೇ ಸಿನಿಮಾ. ಪ್ರೊಡಕ್ಷನ್ ನನಗೆ ಕೊಟ್ಟಿರೋಂಥ ಒಂದು ಆಪರ್ಚುನಿಟಿ ಅಥವಾ ಅವಕಾಶ, ನನಗೆ ಸಿಕ್ಕಿರೋಂಥ ಒಂದು ಆರ್ಟಿಸ್ಟು ಟೆಕ್ನಿಷಿಯನ್ ಇಟ್ಕೊಂಡು ಪ್ರಾಮಾಣಿಕವಾಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ. ಮಿಕ್ಕಿದ್ದು ನೀವು ಕರ್ಕೊಂಡ್ಬೇಕು.
ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ಸೊ 4 ಸಾಂಗು, ಒಂದು ಪ್ರೇಮ್ ಸರ್ ಆಡಿದರು, ನಮ್ಮ ಮೂರ್ತಿ ಸರ್ ಲಿರಿಕ್ಸ್ಟು, ಒಂದು ಒಳ್ಳೆ 2 ಸಾಹಿತ್ಯ ಬರ್ಕೊಟ್ರು, ಒಂದು ಚೇತನ್ ಸರ್ ಒಂದು ಸಾಹಿತ್ಯ ಬರೆದ್ರು. ಆ್ಯಂಡ್ ನಮ್ಮ DOP ಅರ್ಜುನ್ ಅಕೋಟ್ ಅಂತ ಫೀಸ್ ಫ್ರೆಂಡ್ ಕೇರಳ, ಕಾರಣಾಂತರ ಬಂದಿಲ್ಲ ಇವತ್ತು. ತುಂಬ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಮೈಕೋ ನಾಗರಾಜ್ ಇದ್ದಾರೆ, ಪೆಟ್ರೋಲ್ ಇದ್ದಾರೆ, ಶರತ್ ಲೋಹಿತಾಶ್ವ ಇದ್ದಾರೆ, ರಾಜವರ್ಧನ್ ಸರ್ ಇದ್ದಾರೆ, ಕಿಶನ್ ಇದ್ದಾರೆ, ಸೊ ನಿಶ್ವಿಕಾ ಪಾಟೀಲ್ ಹೀರೋಯಿನ್ ನಮ್ಮ ನಾಯಕಿ. ಸೊ ತುಂಬ ಕಷ್ಟ ಕೊಟ್ಟಿದ್ದೆ ಆ್ಯಕ್ಚುಲಿ ಎಲ್ಲ ಆರ್ಟಿಸ್ಟ್ಗಳು, ಎಲ್ಲ ಟೆಕ್ನಿಷಿಯನ್ಗೂ. ಮೇಯ್ನಾಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೆನೆಸ್ಕೋಬೇಕು ನಾನು. ಬಿಕಾಸ್ 24 hour ನಾನ್ ಸ್ಟಾಪ್ ಶೂಟ್ ಮಾಡ್ತಿದ್ದೆ. ಇವತ್ತು ಬೆಳಗ್ಗೆ ಹೋಗಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ನಾನ್ ಸ್ಟಾಪ್ ಶೂಟ್ ಮಾಡ್ತಾಯಿದ್ದೆ. ಆರ್ಟಿಸ್ಟ್ಗಳು ಚೇಂಜ್ ಆಗ್ತಾಯಿದ್ರು, ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಟೆಕ್ನಿಷಿಯನ್ ಯಾರೂ ಚೇಂಜ್ ಆಗಿರಲಿಲ್ಲ. ತುಂಬ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದ್ದಾರೆ, ಇಷ್ಟಪಟ್ಟು ಮಾಡಿದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. 4 ಸಾಂಗ್ ಅದ್ಭುತವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸಾಂಗ್ ನೋಡಿದ್ರೆ ನಿಂಗೆ ಅವರು BGM ನೋಡಿದರೆ ಗೊತ್ತಾಗ್ಬೋದು ಯಾವ ಥರ ಕೆಲಸ ಮಾಡಿರ್ತಾರೆ ಅಂತ. ಆ್ಯಂಡ್ ಸಿನಿಮಾಕ್ಕೆ BGM ಅಲೆಕ್ಸ್ ಅಂತ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ ಕಾರಣಾಂತರದಿಂದ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನಾನು ಅಂದ್ಕೊಂಡಂಗೆ ಸಿನಿಮಾ ಬಂದಿದೆ. ಸೊ ಆದಷ್ಟು ಬೇಗ ಥಿಯೇಟ್ರಿಗೆ ಬರ್ತೀವಿ. ಇಲ್ಲಿ ತನಕ ಸಪೋರ್ಟ್ ಕೊಟ್ಟು ಇಲ್ಲಿ ತನಕ ಕರ್ಕೊಂಡ್ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ, ನನ್ನ ಸ್ನೇಹಿತರ ಬಳಗಕ್ಕೂ ಧನ್ಯವಾದ ಹೇಳ್ತಾ ಸೊ ಮಾತು ಮುಗಿಸ್ತೀನಿ. ಹೌದು ಸರ್, ಜಯರಾಜ್ ಸರ್ ಸತ್ತು ನಂತರ ಒಂದಿಷ್ಟು ರಿಯಲ್ ಇನ್ಸಿಡೆಂಟ್ಗಳನ್ನ ಎತ್ಕೊಂಡು ಕಮರ್ಷಿಯಲ್ಗೆ ನಿಂತಿದ್ದೀನಿ. ಅವ್ರು ತೀರೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಇನ್ಸಿಡೆಂಟ್ಗಳನ್ನ ಕೇಳಿದ್ದು, ಈ ಮಾರ್ಕೆಟ್ ದಂಧೆಗಳು ನಡೀತಾ ಇರ್ಬೋದು, ಒಂದು ಫೈನಾನ್ಸ್ ಏನು ನಡೀತಾ ಇರೋ ಅಂತ ಒಂದು ಅನ್ರೋಲ್ಡು, ಅವ್ರು ಲೆಫ್ಟ್ ರೈಟ್ ಅಂತ ಇದ್ದಂಥ ಒಂದಿಷ್ಟು ಕ್ಯಾರೆಕ್ಟರ್ಗಳು ನಾನು ಕೇಳಿದ್ದು, ಒಂದಿಷ್ಟು ನೋಡಿದ್ದು, ಓದಿದ್ದೆಲ್ಲ ಸೇರಿ ಒಂದು ಕಮರ್ಷಿಯಲ್ ಮಾಡಿದ್ರು ಸಿನಿಮಾ. ಸರ್ ಒಂದು ಇಲ್ಲಿ ಜಯರಾಜ್ ಮಗನೇ ಸಿನಿಮಾದಲ್ಲಿ ಕ್ಯಾರೆಕ್ಟರಾಗಿ ಬಂದಿರೋದ್ರಿಂದ ಸರ್ ನಾವು ಜಯರಾಜ್ ಅಂತ ನೋಡಿದ್ದೀನಿ. ಜಯರಾಜ್ ಅವ್ರು ಕೂಡ ಅವ್ರು ಸತ್ತಂತ ಸಾಯ ಕಾರಣ ಆದಂಥ ಒಂದಿಷ್ಟು ಇನ್ಸಿಡೆಂಟ್ಗಳು, ಸಾಯಕ್ ರೀಸನ್ ಒಂದಿಷ್ಟು, ಅದೆಲ್ಲ ಸೇರಿಸಿ ಅವ್ರ ಅಪ್ಪನ ಕ್ಯಾರೆಕ್ಟರ್ನ ಅವ್ರ ಕೈಲಿ ಮಾಡಿಸಿರುವಂಥ ಒಂದು ಕ್ಯಾರೆಕ್ಟರ್ ಡಬಲ್ ಶೇಡಲ್ಲಿ ಕಾಣ್ತಾರೆ. ಸರ್ ಇಲ್ಲ, ಅವರು ಕಾಲಘಟ್ಟದಲ್ಲಿ ಮಾತಾಡಿಲ್ಲ, ಬಟ್ ಆ ಕಾಲಘಟ್ಟದಲ್ಲಿ ಇದ್ದಂಥ ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನ ಕಾಲ್ಪನಿಕವಾಗಿ ಬೇರೆ ತಗೊಂಡಿದ್ದೆ. ಸರ್ ಕಂಪ್ಲೀಟ್ ಹಳೆ ಅಂದರೆ ಬೆಂಗಳೂರೇ ಒಂದು ಹಳೆ ಸ್ಟೈಲಲ್ಲಿ ಏನು ಬೆಂಗಳೂರು ಇತ್ತು ಆ ಬೆಂಗಳೂರನ್ನ ಶೂಟ್ ಮಾಡಿದ್ದೀವಿ. ಸರ್ 89, 90 ದೆನ್ ಇವಾಗ ಅವ್ರ ಮಗ ಇರೋ ಜನ್ರೇಷನ್, ಈ ಜನ್ರೇಷನ್ ಕಂಟಿನ್ಯೂ ಇದೆ. ಜೈರಾಜ್ ಸತ್ತಂತ ಟೈಮಲ್ಲಿ ಒಂದಿಷ್ಟು ಜನ ಏನು ಕ್ಯಾರೆಕ್ಟರ್ಗಳಿದೆ ಆ ಕ್ಯಾರೆಕ್ಟರ್ಗಳು ಬರ್ತವೆ. ನನ್ನ ಸಿನಿಮಾಕ್ಕೆ ಏನು ಬೇಕಿತ್ತು ಆ ಥರ ಇದ್ದಾರೆ. ಇವಾಗ ತಾನೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ, ನೀವೆಷ್ಟು ಬೇಗ ಜನಕ್ಕೆ ತಲುಪಿರ್ತೀವಿ ಅನ್ನೋದ್ರ ಮೇಲೆ ನಾನು ಆಚೆ ಸಿನಿಮಾ ರಿಲೀಸ್ ಮಾಡ್ಕೊಂಡಿರ್ತೀನಿ. ಸೊ ಕೆಲವೊಂದು ಆರ್ಟಿಸ್ಟ್ಗಳ ಹೆಸರುಗಳನ್ನ ಮಿಸ್ ಆಗಿದ್ರೆ ಅಥವಾ ಟೆಕ್ನಿಷಿಯನ್ ಮಿಸ್ ಆಗಿದ್ರೆ ಕ್ಷಮೆ ಇರಲಿ. ನಮ್ಮ ನಾಯಕ ನಟಿ ನಿಶ್ವಿಕಾ ಅವರು ಫಸ್ಟು ಶ್ರುತಿ ಪಾಟೀಲ್ ಆಗಿದ್ರು, ಇವಾಗ ನಿವಿಷ್ಕಾ ಪಾಟೀಲ್. ನಮಗೆ ಹೆಸರುಗಳು ಚೂರು ಕಷ್ಟ. ಸೊ ತುಂಬ ಚೆನ್ನಾಗಿದ್ದಾರೆ. ಸೋನು ಪಾಟೀಲ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು. ಸಚಿನ್ ಬಂದಿಲ್ಲ ಕಾರಣಾಂತರ, ಸಚಿನ್ ಇಲ್ಲಿದ್ದಾರೆ. ಕಿಶನ್ ಬಂದಿಲ್ಲ, ಮೈಕೋ ನಾಗರಾಜು, ಶರತ್ ಲೋಹಿತಾಶ್ವ. ಸೊ ಕಾರಣಾಂತರ ಕೆಲವೊಬ್ಬರು ಆರ್ಟಿಸ್ಟ್ಗಳು ಬಂದಿಲ್ಲ. ಥ್ಯಾಂಕ್ ಯು. ಬೇರೆ ಕ್ವಶನ್ಸ್? ಸರ್ ಆಕ್ಚುಲಿ ಇಲ್ಲಿ ತುಂಬಾ ರಾಕ್ ಅಂತ ಇದೆ, ಬ್ಲಡ್ ಈ ತರ. ಆಕ್ಚುಲಿ ಕಮರ್ಷಿಯಲ್ ಒಂದು ಒಳ್ಳೆ ಎಮೋಷನ್ಸ್ ಇದೆ, ತಾಯಿ ಸೆಂಟಿಮೆಂಟ್ ಇದೆ, ಒಂದು ಒಳ್ಳೆ ಬ್ಯೂಟಿಫುಲ್ ಲವ್ ಇದೆ, ಒಂದು ಫ್ರೆಂಡ್ಶಿಪ್ ಇದೆ. ಕಂಪ್ಲೀಟ್ ಒಂದು ಕಮರ್ಷಿಯಲ್ ಸಿನಿಮಾ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವಾಗ ನಾನು ಅದೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀನಿ. ಜನಗಳಿಗೆ ಎಷ್ಟು ಬೇಗ ತಲುಪಿಸ್ತೀವೋ ಇಮಿಡಿಯೇಟ್ಲಿ ಬರ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಇನ್ನು ಸಂಗೀತ ನಿರ್ದೇಶಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರಾಗಿರುವಂತಹ ವಿಜೇತ್ ಮಂಜಯ್ಯ ಅವರು, ಹಂಸಲೇಖ ಸರ್ ಅವರ ಶಿಷ್ಯರು ಇವರು. ಇವರ ಮೊದಲ ಸಿನಿಮಾ ಪ್ರಜಾರಾಜ್ಯ, ಇದು ಅವರ 2ನೇ ಸಿನಿಮಾ. ಅಲಾಂಗ್ ವಿತ್ ಹಿಮ್ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಸ್ಟೇಜ್ ಅಲೆಕ್ಸ್ ಅವರು. BGM ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ನು ಮಾಡಿರುವಂತಹ ಅಲೆಕ್ಸ್ ಅವರು ಕೂಡ ಜೊತೆಯಾಗಿ ಬಂದರೆ ಚೆನ್ನಾಗಿರುತ್ತೆ. ಸೊ ಪ್ಲೀಸ್. ಬಂದಿರುವಂತಹ ಎಲ್ಲ ಗಣ್ಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ, ವಿಷುವಲ್ ಹಾಗೂ ಪ್ರಿಂಟ್ ಮೀಡಿಯಾ ಮತ್ತು ಟೀಸರ್ ಲಾಂಚ್ ಮಾಡಿದ ವಿನೋದ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಸೊ ಟೀಸರ್ ಇಷ್ಟ ಆಯಿತು ಅಂದ್ಕೋತೀನಿ, ಬ್ಯಾಕ್ಗ್ರೌಂಡ್ ಸ್ಕೋರ್, ವಿಷುವಲ್ಸ್ ಎಲ್ಲನೂ. ನನ್ನ ಹೆಸರು ವಿಜೇತ್ ಮಂಜಯ್ಯ.
ನಂದಿದು ಎರಡನೇ ಸಿನಿಮಾ. ಫಸ್ಟ್ ಸಿನಿಮಾ ಬಂದು ಪ್ರಜಾರಾಜ್ಯ ಅಂತ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಆಗಿತ್ತು. ಸೊ ಇದು ನನ್ನ ಎರಡನೇ ಸಿನಿಮಾ. ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ ಇದೆ, 4 ಫುಲ್ ಲೆಂತ್ ಸಾಂಗ್ ಮತ್ತು ಒಂದು ಬಿಟ್ ಸಾಂಗ್ ಇದೆ. ಒಂದು ಡೈರೆಕ್ಟ್ರೇ ಬರೆದಿದ್ದಾರೆ ಒಂದು ತಾಯಿ ಬಗ್ಗೆ, ತುಂಬ ಡಿಫ್ರೆಂಟ್ ಆಗಿದೆ. ಸೋ ಫಾರ್ ಇಂಡಸ್ಟ್ರಿಯಲ್ಲಿ ಆ ಥರ ಅಂದರೆ ಆ ಎಮೋಷನ್ನ ಆ ಥರ ನರೇಟ್ ಮಾಡಿದವ್ರಿಲ್ಲ. ಆ ಥರ ಡಿಫ್ರೆಂಟಾಗಿ ಲಿರಿಕ್ಸ್ ಬಂದಿದೆ. ಅದನ್ನು ನಮ್ಮ ಜೋಗಿ ಪ್ರೇಮ್ ಸರ್ ಹಾಡಿದ್ದಾರೆ, ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಅವರಿಗೆ ಸಾಂಗ್ ತುಂಬ ಇಷ್ಟ ಆಯಿತು. ಇನ್ನೊಂದು ಜಾಂಟಿ ಟೈಟಲ್ ಟ್ರ್ಯಾಕ್ ಇದೆ, ಅದನ್ನು ನಮ್ಮ ಬಹದ್ದೂರ್ ಚೇತನ್ ಸರ್ ಬರೆದಿದ್ದಾರೆ, ತುಂಬ ಅದ್ಭುತವಾಗಿದೆ. ಮತ್ತು ಇನ್ನು 3 ಸಾಂಗ್ನ ನನ್ನ ಮಿತ್ರ ಮೂರ್ತಿಯವರು ಬರೆದಿದ್ದಾರೆ. ಸೊ ಒಂದು ಲವ್ ಟ್ರ್ಯಾಕ್ ಇದೆ. ಇನ್ನೊಂದು ಬೆಂಗಳೂರಿಗೆ ಹೊಂದ್ಕೊಂಡಂತೆ ಬೆಂಗಳೂರು ಜನ ಹೇಗಿದ್ದಾರೆ, ದಾಹ ಆಸೆ ಈ ಆಸ್ಪೆಕ್ಟ್ಸಲ್ಲಿ ಇರುವಂಥ ಒಂದು ಸಾಂಗು. ಇನ್ನೊಂದು ಇಂಟ್ರಡಕ್ಷನ್ಗೆ ಒಂದು ಗಣಪತಿ ಬಿಟ್ ಸಾಂಗ್ ಇದೆ. ಸೊ ಒಟ್ಟು 5 ಸಾಂಗ್ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಟೀಸರ್ ಟ್ರೈಲರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಮಾಡಿದ್ದೀನಿ. ಸೊ ಕಾರಣಾಂತರಗಳಿಂದ ಸಿನಿಮಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಮಾಡೋಕ್ಕಾಗಲಿಲ್ಲ. ಸೊ ಅಲೆಕ್ಸ್ ಅವ್ರು ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಬಂದಿದೆ. ಆದಷ್ಟು ಬೇಗ ಸಾಂಗ್ ನಿಮ್ಮ ಮುಂದೆ ಬರುತ್ತೆ. ಎಸ್ಪೆಷಲಿ ನಾನು ಮೀಡಿಯಾದವ್ರು ಕೇಳ್ಕೊಳ್ಳೋದು, ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಸರ್. ಜನಕ್ಕೆ ರೀಚ್ ಮಾಡಿಸಿ ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ನನಗೆ ಅವಕಾಶ ಕೊಟ್ಟಂಥ ಆನಂದ್ ಸರ್ಗೆ ಮತ್ತು ಸುಗೂರ್ ಕುಮಾರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಸರ್ ನಮಸ್ತೆ, ಮೀಡಿಯಾದವ್ರು ನಮಸ್ತೆ. ನಾನು ಈ ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ನನ್ನ ಹೆಸರು ಅಲೆಕ್ಸ್ ಅಂತ. ಇದು 16th ಮೂವಿ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಮಾಡ್ತಿರೋದು. ಸೊ ನನಗೆ ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ರೀರೆಕಾರ್ಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ವಿಷುವಲ್ ಕೂಡ ಅದೇ ಮ್ಯಾಟ್ರ್ ಆಗುತ್ತೆ. ಸೊ ಅದು ನನಗೆ ಆನಂದ್ ಸರ್ ಅವಕಾಶ ಕೊಟ್ಟು ಮತ್ತು ಪ್ರೊಡ್ಯೂಸರ್ ಸರ್ ಅವಕಾಶ ಕೊಟ್ಟು ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ. ಸೊ ನನ್ನ ಎಲ್ಲ ಕೋರಸ್ ಅವರು ಮತ್ತು ಲೈವ್ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಈಗ ಚಿತ್ರದಲ್ಲಿ ಮತ್ತೊಂದು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರುವಂತಹ ರಾಜವರ್ಧನ್ ಅವರಿದ್ದಾರೆ, ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಆಲ್ರೈಟ್, ಈಗ ಮತ್ತೊಂದು ಪಾತ್ರದಲ್ಲಿ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಸೋನು ಪಾಟೀಲ್ ಅವರಿದ್ದಾರೆ. ಸೋನು ಪಾಟೀಲ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಓಕೆ, ಐ ಆಲ್ಸೋ ರಿಕ್ವೆಸ್ಟ್ ಸಚಿನ್ ಪುರೋಹಿತ್ ಆನ್ ಸ್ಟೇಜ್ ಪ್ಲೀಸ್. ಬಾ ಇಬ್ರು ಕೂರ್ಚೆ ಮಾತಾಡೋಣ. ಎಲ್ಲರೂ ನಮಸ್ಕಾರ ರೀ. ಇಲ್ಲಿ ಬಂದಂತ ಎಲ್ಲ ಗಣ್ಯಮಾನ್ಯರಿಗೂ ಮತ್ತೆ ನಮ್ಮ ಟೈಗರ್ ಸರ್ಗೂ ಮಾಧ್ಯಮ ಮಿತ್ರ ಎಲ್ಲರಿಗೂ ನಮಸ್ಕಾರ ರೀ. ಸೊ ಜಾಂಟಿ ಸನ್ ಆಫ್ ಜಯರಾಜ್ ಒಳಗೆ ನಾನು ಸೆಕೆಂಡ್ ಹೀರೋ ಕ್ಯಾರೆಕ್ಟರ್ ಮಾಡಿದ್ದೀನಿ ರೀ. ಸೊ ತುಂಬ ಚೆನ್ನಾಗೈತೆ ಕ್ಯಾರೆಕ್ಟ್ರು. ನನಗೆ ಶೂಟಿಂಗ್ ಮಾಡಬೇಕಾದ್ರೆ ಒಂದು ಅವಕಾಶ ಕೊಟ್ಟಂತ ಆನಂದ್ ಸರ್ ಮತ್ತು ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ಈ ಸ್ಟೋರಿ ಕೇಳಿದ್ಮೇಲೆ ರೌಡಿಸಮ್ ಐತೆಪ್ಪ ಬ್ಯಾಡ, ನನಗೆ ಯಾಕೆ ಬೇಕಾ, ನಮ್ಮ ಊರು ಬಿಟ್ಟು ಬಂದೀನಿ, ಇದೆಲ್ಲ ನನಗೆ ಯಾಕೆ ಸವಾಸ ಬೇಕಂತ ಹೇಳಿ ಹೆದರಿದೆ. ಬಟ್ ಸರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದಾಗ ನಿಜವಾಗ್ಲೂ ಇಷ್ಟ ಆಯಿತು. ರೌಡಿಗಳಿಗೂ ಒಂದು ಮನಸ್ಸು ಇರ್ತೈತಿ ಪ್ರೀತಿ ಒಳಗಂತ ಗೊತ್ತಾಗಿದೆ ಈ ಪಿಕ್ಚರ್ದಾಗ ನಾ ಆ್ಯಕ್ಟ್ ಮಾಡಿದ್ರಿಂದ ರೀ. ಯಾಕಂದ್ರೆ ರೌಡಿಗಳು ನೋಡ್ದಾಗಲೇ ಖರಾಬ್ ಇರ್ತಾರೆ, ನಾವು ಇವರೇ ರೌಡಿಸಮ್ ಮಾಡ್ತಾರೆ, ಇನ್ನೇನು ಇವ್ರಿಗೆ ಪ್ರೀತಿ ಹೋಗ್ತೈತಿ ಅಂತ ಅನ್ಕೊಂಡಿದ್ದು ನಾನು. ಬಟ್ ನಿಜವಾಗ್ಲೂ ಈ ಕ್ಯಾರೆಕ್ಟರ್ದಾಗ ಗೊತ್ತಾಗಿದ್ದು ನನಗೆ ಪಕ್ಕ ಅನ್ನಾಹುತ್ ಪ್ರೀತಿ ಮಾಡಿದ್ರೆ ರೌಡಿಗಳಲ್ಲಿ ಒಂದು ಒಳ್ಳೆ ಮನಸ್ಸು ಇರ್ತೈತಿ ಅಂತ ಗೊತ್ತಾಯ್ತು. ಸೊ ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗೈತಿ. ಸೊ ಅಜಿತ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಟಿಂಗ್ ಇದ್ರೊಳಗೆ. ಯಾಕಂದ್ರೆ ಅವಾಗ ನಾವು ಇನ್ನೂ ಇಂಡಸ್ಟ್ರಿ ಕಾಲು ಇಟ್ಟವ್ರೆ, ಇವಾಗಲೂ ಏನು ದೊಡ್ಡ ಹೀರೋಯಿನ್ ಅಂತಲ್ಲ, ಈಗಲೂ ಇನ್ನೂ ಅಂಬೆಗಾಲು ಇಡ್ತಾ ಇರೋರೆ. ಬಟ್ ತುಂಬ ಸಪೋರ್ಟ್, ಯಾಕಂದ್ರೆ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಸಪೋರ್ಟ್ ಮಾಡಿದಾಗ ನಾವು ಒಂದು ಮುಂದೆ ಕಲಿತಿರ್ತೀವಿ. ಸೊ ಕಲಿಕೆ ಅನ್ನೋದು ನಿರಂತರವಾಗಿರ್ತೈತಿ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಆನಂದ್ ಸರ್ ಥ್ಯಾಂಕ್ ಯು, ಸಿನಿಮಾ ಕಿಟಿ ಸರ್ ಥ್ಯಾಂಕ್ ಯು. ಸೊ ನನಗೆ ಇವರು ಟೈಗರ್ ಸರ್ ಜೊತೆ ಕಾವ್ಯ ಅವ್ರ ತಂಗಿ ಅಂತ ಹಾಕ್ತಿರ್ತಾರೆ, ನಂಗೆ ಭಾಳ ಹೊಟ್ಟು ಉರಿತಿರ್ತೈತ್ರಿ. ನಾನು ಅವ್ರ ಜೊತೆ ಒಂದ್ ಸರ್ತಿ ಅವ್ರ ಪಿಕ್ಚರ್ದಾಗ ತಂಗಿ ಕ್ಯಾರೆಕ್ಟರ್ ಪಕ್ಕ ಮಾಡ್ತೀನಿ ಸರ್, ದಯವಿಟ್ಟು ಒಂದು ಅವಕಾಶ ಕೊಡ್ರಿ. ಯಾಕಂದ್ರೆ ಟೈಗರ್ ಸರ್ ದೊಡ್ಡ ಅಭಿಮಾನಿ ನಾನು. ಅವ್ರ ಜೊತೆ ಮಾಡೋದಲ್ಲ, ನೋಡಕ್ ಆಗಿಲ್ಲ. ಸೊ ನಿಮ್ ಜೊತೆ ಒಂದು ಮೂವಿ ಮಾಡ್ಬೇಕಂತ ಆಸೆ ಐತಿ. ಸೊ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ರಿ, ಅವ್ನವ್ನ ಒಟ್ಟೆ ನಮ್ಮ ಪಿಕ್ಚರ್ನ ಎಲ್ಲ ಕಡೆ ಪಬ್ಲಿಸಿಟಿ ಮಾಡೋ ಕೆಲಸ ನಿಮ್ದ್ರಿ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮಲ್ಲಿ ಐತಿ, ದಯವಿಟ್ಟು ಮಾಡಿ. ಯಾಕಂದ್ರೆ ನಮ್ಮ ಆನಂದ್ ಸರ್ ಬಹಳ ಕಷ್ಟಪಟ್ಟಾರ, ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗೈತ್ರಿ. ಬಟ್ ಅವ್ರಿಗೆ ಇನ್ನೂ ಅವಕಾಶ ಸಿಗ್ಬೇಕಂದ್ರೆ ನಮ್ಮ ಮೂವಿ 100 ಡೇಸ್ಗಿನ್ನ ಜಾಸ್ತಿ ಓಡ್ಬೇಕು, ಅವಾಗಲೇ ನಮ್ಗೆ ಅವಕಾಶಗಳು ಸಿಗ್ತಾವ. ಹಂಗೆ ಪ್ರೊಡ್ಯೂಸರ್ ಸರ್ ಕೂಡ ಸ್ವಲ್ಪ ಲೇಟ್ ಮಾಡ್ಯಾರ, ಕಡೆ ಕೊಡು ರೊಕ್ಕ ಎಲ್ಲ ಕೊಟ್ಟು ಮುಡ್ಸ್ಯಾರ. ಸೊ ಅವ್ರಿಗೂ ಕೂಡ ವಾಪಸ್ ರೊಕ್ಕ ಬರ್ಲಿ, ಅವ್ರಿಗೂ ಚಲೋ ಆಗ್ಲಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ರೀ.
ಏನು ಬಾಕಿ ಇಲ್ಲ. ನಮ್ಗೆ ಯಾರು ಗೊತ್ತಾದ್ರು ಉತ್ತರ ಕರ್ನಾಟಕ ಮಂದಿ ಒಂದ್ಸತಿ ಕೈಯಾಗ ಮೈಕ್ ಸಿಗ್ತಾರೆ ನಾನ್ ಸ್ಟಾಪ್ ಹೋಗ್ತಾನೆ ಇರ್ತೀವಿ. ಸೊ ಇನ್ನು ಬಹಳ ಮಂದಿ ಮಾತಾಡೋರ್ತಾರ. ಸೊ ಇಷ್ಟು ದೊಡ್ಡ ವ್ಯಕ್ತಿಗಳು ಕುಂತಾರ, ನಮ್ಗೆ ಅವ್ರ ಜೊತೆ ಫೋಟೋ ತಗೋಬೇಕಿಲ್ಲ, ಲಘು ಓಡ್ ಹೋಗ್ತಾರ. ಸೊ ಅದಕ್ಕೆ ಲಘು ಮಾತು ಮುಗಿಸ್ತೀವ್ರಿ. ನಾನು ಉತ್ತರ ಕನ್ನಡದವ, ಬಟ್ ನಿನ್ನ ಸ್ಪೀಡ್ ಮಾತಾಡ್ತೀನಿ. ಸರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಪುರೋಹಿತ್. ಈ ಸಿನಿಮಾದಲ್ಲಿ ಕುಂಟ ಅನ್ನೋ ಒಂದು ಕ್ಯಾರೆಕ್ಟರ್. ಕುಂಟ ಮೊದಲಿಂದ ಇರಲ್ಲ, ಯಾಕೆ ಕುಂಟ ಆಗ್ತೀನಿ ಅನ್ನೋದು ಒಂದು ಅದ್ರಲ್ಲಿ ಕಥೆಯಲ್ಲಿದೆ. ಬಟ್ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಕ್ಯಾರೆಕ್ಟರ್ ನನಗೆ ಯಾವಾಗಲೂ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇರ್ತಿದ್ದೆ, ಬಟ್ ಇದು ನನಗೆ ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಆಸೆ ಇದ್ದಾಗ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು. ಹಾಗೆ ನಮ್ಮ ಪ್ರೊಡ್ಯೂಸರ್ ಸುಗುರ್ ಕುಮಾರ್ ಅವರು ನನ್ನ ಫಸ್ಟ್ ಸಿನಿಮಾದಿಂದ, ಸ್ಟೂಡೆಂಟ್ಸ್ ಸಿನಿಮಾದಿಂದನೇ ನನಗೆ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದಾರೆ, ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ. ರಿಯಲಿ ನಾನು ಲಕ್ಕಿ ಅನ್ಸುತ್ತೆ ಆ ವಿಷಯದಲ್ಲಿ. ಆಮೇಲೆ ನಮ್ಮ ಅಜಿತ್ ಜಿ ತುಂಬ ನನಗೆ ಸಪೋರ್ಟಿವ್ ಆಗಿ, ಇವನ್ ಪರ್ಫಾರ್ಮೆನ್ಸ್ ಅಲ್ಲೂ ತುಂಬ ಡಿಸ್ಕಸ್ ಮಾಡಿಕೊಂಡು ತುಂಬ ನ್ಯಾಚುರಲ್ ಆಗಿ ತರಕ್ಕೆ ಅವರು ಸಪೋರ್ಟ್ ಮಾಡಿದರು. ಥ್ಯಾಂಕ್ ಯು ಸರ್. ಆ್ಯಂಡ್ ವಿನೋದ್ ಸರ್, ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಈ ಒಂದು ಟೈಮ್ ಕೊಟ್ಟಿದ್ದಕ್ಕೆ. ಆಮೇಲೆ ಕಿಟ್ಟಿ ಸರ್, ನೀವು ಆ್ಯಕ್ಚುಲಿ ಇವರು ಒಂದು ಗಾಡ್ ಫಾದರ್ ಅಂತೀನಿ. ಯಾಕಂದರೆ ಬಹುಪರಾಗ್ ಸಿನಿಮಾದಲ್ಲಿ ಒಂದು ಕ್ಯಾಮ್ರಾ ಸ್ಟಂಟ್ ಆಗಿ ಕೆಲಸ ಮಾಡಿದವನು. ಅವಾಗ ಇವ್ರು ನೋಡಿ ಎಷ್ಟೋ ಕಲ್ತಿದ್ದೀನಿ. ಇವತ್ತು ಆ್ಯಕ್ಟರ್ ಆಗಿರ್ಬೋದು. ಆ್ಯಕ್ಚುಲಿ ಹುಡುಗರ ಸಿನಿಮಾ ಇವಾಗ ಕುಂಟ ಅಂತ ಕ್ಯಾರೆಕ್ಟರ್ ಬಂದಮೇಲೆ ನಾನು ಫುಲ್ ಈಗ ಒಂದು ರೋಲ್ ಮಾಡೋದು ತೊಗೊಳ್ತೀವಿ, ಯಾವುದೇ ಒಂದು ಆ್ಯಕ್ಟರ್ದು ನಾವು ಏನೇ ಒಂದು ಪರ್ಫಾರ್ಮ್ ಮಾಡಬೇಕಾದ್ರೆ. ಸೊ ಕಿಟ್ಟಿ ಸರ್ನ ತುಂಬ ಫಾಲೋ ಮಾಡಿದ್ದೀನಿ. ಹೀಗೆ ಡೈರೆಕ್ಟಾಗಿ ಸಿಕ್ಕಿದ್ರೆ ಹೇಳ್ಬಿಟ್ಟೆ. ಥ್ಯಾಂಕ್ ಯು ಸರ್. ಸೊ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಈ ತಂಡದ ಮೇಲೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ಲಿರಿಸಿಸ್ಟ್ ಮೂರ್ತಿ ಅವರಿದ್ದಾರೆ. ಮೂರ್ತಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. 2 ಗೀತೆಗಳನ್ನ ರಚಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಗೀತೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವ್ರು ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಹತ್ರ ಇರುವಂತಹ ಎಲ್ಲ ಹಿರಿಯರಿಗೂ, ಮತ್ತು ವಿನೋದ್ ಸರ್ಗೆ, ಮತ್ತು ಕಿಟ್ಟಿ ಸರ್ಗೆ, ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೂರ್ತಿ ಅಂತ. ಈ ಚಿತ್ರಕ್ಕೆ ನಾನು 3 ಹಾಡುಗಳು ಬರೆದಿದ್ದೀನಿ. ಒಂದು ಫುಲ್ ಲೆಂತ್ ಹಾಡುಗಳು, 2 ಫುಲ್ ಲೆಂತ್ ಹಾಡು, 1 ಬಿಟ್ ಸಾಂಗ್ ಬರ್ತಿದ್ದೀನಿ. ಅದರಲ್ಲಿ ಒಂದು ಬೆಂಗಳೂರಿನ ಒಂದು ಕರೆಂಟ್ ಸಿನಾರಿಯೋ ಏನಿದೆ, ಮತ್ತು ಜೀವನ ಶೈಲಿ, ಮತ್ತು ಪ್ರತಿ ವ್ಯಕ್ತಿಗಳ ಮತ್ತು ವ್ಯಕ್ತಿತ್ವಗಳ ಸಂಘರ್ಷಗಳಲ್ಲಿ ಏನಂತ ಸಂಘರ್ಷಗಳು ನಡೆಯುತ್ತೆ, ಆ ಒಂದು ಬೇಸಿಸ್ ಮೇಲೆ ಒಂದು ದಾಹ ಅನ್ನೋ ಒಂದು ಲಿಮಿಟ್ ಬರೆದಿದ್ದೀನಿ. ದಾಹ ಸರ್ವದಾಹ ಅಂತ ಆ ಒಂದು ಸೆಮಿ ಕ್ಲಾಸಿಕಲ್ ವಿತ್ ವೆಸ್ಟರ್ನ್ ಆಕ್ಸೆಂಟಲ್ಲಿ ಸಾಂಗ್ ಬರೆದಿದೆ. ಅದನ್ನ ನಮ್ಮ ಶ್ರೀಮತಿ ತನುಷಾ ಶ್ರೀನಿಧಿಯವರು ಮತ್ತು ದೇಸಿ ಮೋಹನ್, ವಿಹಾನ್ ಮತ್ತು ಚೇತನ್ ನಾಯಕ್ ಅವರು ಹಾಡಿದ್ದಾರೆ. ಅದ್ಭುತವಾಗಿ ಬಂದಿದೆ ಸಾಂಗ್ ಅದು. ಮತ್ತು ಇನ್ನೊಂದು ಸಾಂಗು ಪ್ಯೂರ್ಲಿ ಡ್ಯೂಯೆಟ್ ಸಾಂಗ್ ಅದು. ಆ ಡ್ಯೂಯೆಟ್ ಸಾಂಗಲ್ಲಿ ಇವರು ನಿಹಾಲ್ ಅವರು ಹಾಡಿದ್ದಾರೆ, ಜೊತೆಗೆ ಪೃಥ್ವಿ ಭಟ್ ಇದ್ದಾರೆ. ಇನ್ನೊಂದು ಸಾಂಗು ಐಶ್ವರ್ಯ ರಂಗಜನ್ ಹಾಡಿದ್ದಾರೆ. ನಾಯಕಿಯ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅದು. ಮತ್ತು ಈ ಒಂದು 3 ಹಾಡುಗಳನ್ನು ಬರಬೇಕಾದ್ರೆ ಆನಂದರಾಜ್ ಅವರು ಕತೆಗೆ ಪೂರ್ವಕವಾಗಿ ಏನಿದೆ, ಒಂದು ಮೆಲೋಡಿ ಅಂದರೆ ಮೆಲೋಡಿ ಥರ ಇಲ್ಲ, ಅಥವಾ ಏನೋ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅಂದರೆ ಇಂಟ್ರೊಡಕ್ಷನ್ ಸಾಂಗ್ ಥರ ಇಲ್ಲ. ಕತೆ ರನ್ನಿಂಗ್ ಆ್ಯಕ್ಚುಲಿ ಮೌಂಟೇಜಲ್ಲೇ ಹೋಗ್ತಾ ಇರುತ್ತೆ ಸಾಂಗ್ಗಳು. ಆ ರನ್ನಿಂಗಲ್ಲಿ ಕತೆಗೆ ಬೆಳವಣಿಗೆ ಮತ್ತು ಕತೆ ರನ್ನಿಂಗಲ್ಲಿ ಯಾವ ಥರ ಸಾಂಗ್ಗೆ ನನಗೆ ಇನ್ಪುಟ್ ಬೇಕು ಅಂತ ಕೇಳಿದಾಗ ಅದಕ್ಕೆ ಪೂರಕವಾಗಿ ಒಂದು ಸಾಹಿತ್ಯ ಬರೆದಿದ್ದು. ತುಂಬ ಚಾಲೆಂಜಿಂಗ್ ಆಗಿತ್ತು, ಮತ್ತು ಅಷ್ಟೇ ಅದ್ಭುತವಾಗಿ ನನಗೆ ಅವಕಾಶ ಕೊಟ್ಟು ಮತ್ತು ನನಗೆ ಸಂಗೀತ ಸಂಯೋಜನೆ ಮಾಡಿಕೊಟ್ಟಂಥ ವಿಜಯ್ ಸರ್ಗೆ ನಾನು ಆಭಾರಿಯಾಗಿದ್ದೀನಿ. ಜೊತೆಗೆ ಈ ಒಂದು ಚಿತ್ರಕ್ಕೆ ನನಗೆ ಅವಕಾಶ ಮಾಡುವಂಥ ಸುಗೂರ್ ಸರ್ಗೆ ಮತ್ತು ಆನಂದ್ ಸರ್ಗೆ ನಾನು ತುಂಬ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಆಡಿಯೋಲ ಇದರಲ್ಲಿ ನಿಮಗೆ ಅದು ಫೀಲ್ ಸಿಗುತ್ತೆ. ಮತ್ತು ಉಳಿದ 2 ಸಾಂಗ್ಗಳು ಆನಂದ್ ಸರ್ ಬರೆದಿದ್ದಾರೆ, ಆನಂದ್ ಸರ್, ಮತ್ತು ಇನ್ನೊಂದು ಚೇತನ್ ಸರ್ ಬರೆದಿದ್ದಾರೆ. ಮತ್ತು ಆಲ್ಮೋಸ್ಟ್ ಎಲ್ಲ ಒಳ್ಳೆ ಪ್ಯಾಕೇಜ್ ಸಾಂಗ್ ಮತ್ತು ಮ್ಯೂಸಿಕ್ ಅಂತ ಅದ್ಭುತವಾಗಿ ಬಂದಿದೆ. ಮತ್ತು ಎಲ್ಲರೂ ಸಾಂಗ್ ಮತ್ತು ಸಾಹಿತ್ಯನ ಎಂಜಾಯ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಂಡು ಎಲ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಮೂರ್ತಿ ಅವರೇ, ಥ್ಯಾಂಕ್ ಯು. ಈಗ ಚಿತ್ರದ ನಾಯಕಿಯನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಇವರನ್ನ ನೀವು ಸೋಮು ಸೌಂಡ್ ಇಂಜಿನಿಯರ್ ಹಾಗೂ ಜೇಮ್ಸ್ ಚಿತ್ರದಲ್ಲಿ ಮತ್ತು ಕಲ್ಸಕ್ರೆ ಸಿನಿಮಾದಲ್ಲಿ ನೋಡಿರ್ತೀರಾ. ಓಕೆ, ಆಲ್ ರೈಟ್. ಇನ್ನು ಬರ್ತಾ ಇರುವಂತಹ ಸಿನಿಮಾ ಅಂತ ತಿಳಿಸ್ಕೊಂಡಿದ್ದಾರೆ. ಐ ಥಿಂಕ್ ಐ ಆಮ್ ಪ್ರನೌನ್ಸಿಂಗ್ ಯುವರ್ ನೇಮ್ ರೈಟ್, ಯಾಕಂದ್ರೆ ಚೇಂಜ್ ಮಾಡಿಬಿಟ್ಟಿದ್ದೀರಾ. ನಿಶ್ವಿಕಾ ಪಾಟೀಲ್, ಕರೆಕ್ಟ್? ನಿವಿಷ್ಕಾ. ಓಕೆ, ನಿಮ್ ಡೈರೆಕ್ಟರ್ ನಮ್ಗೆ ಹಾಗೆ ಹೇಳಿದ್ದಾರೆ. ಸೊ ಇವಾಗ ನಾವು ಎಲ್ಲರ ಮುಂದೆ ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳ್ಬಿಡಿ. ನಿವಿಷ್ಕಾ ಪಾಟೀಲ್. ನಿವಿಷ್ಕಾ ಪಾಟೀಲ್. ಯಾಕಂದ್ರೆ ಹೆಸರು ಚೇಂಜ್ ಮಾಡಿದೆ ಅಂತ ಅನಿಸ್ತಾ ಇದೆಯಾ?
ಓಕೆ, ನಾವು ಒಂದ್ಸಲ ಬರೆದು ಪ್ರಾಕ್ಟೀಸ್ ಮಾಡ್ಕೊಂತೀನಿ ನೆಕ್ಸ್ಟ್ ಟೈಮಿಗೆ. ಓವರ್ ಟು ಯು. ಸೊ ಎಲ್ರಿಗೂ ಸ್ಪೆಷಲ್ ಆಗಿ ನೋಟಿಫಿಕೇಶನ್ ನಾನೇ ಕಳಿಸ್ಬೇಕನ್ಸುತ್ತೆ. ನಿವಿಷ್ಕಾ ಅಂತ. ನನ್ನ ಹೆಸರು ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ, ನಿವಿಷ್ಕಾ ಪಾಟೀಲ್ ಅಂತ. ಆ್ಯಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ವಿನೋದ್ ಸರ್ಗೆ, ಆಮೇಲೆ ಕಿಟ್ಟಿ ಸರ್ಗೆ ತುಂಬ ಅಂದರೆ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು. ನನ್ನ ಎಲ್ಲ ಮೂವೀಸ್ಗೂ ನೀವು ಆ್ಯಕ್ಚುಲಿ ಸ್ಪೆಷಲಿ ನೀವಿಬ್ಬರು ಸೊ ಎಲ್ಲ ಪರ್ಸನಲ್ ಫೋಟೋಸೆಲ್ಲ ತೆಗೆದು ಕಳಿಸ್ತೀರಾ. ಸೊ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಇಡೀ ಜಾಂಟಿ ಸನ್ ಆಫ್ ಜಯರಾಜ್ ಟೀಮ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ದಿನ ಆಯಿತು ಎಲ್ಲರೂ ನೋಡಿಬಿಟ್ಟು ಇವಾಗ ನನಗೆ ಶೂಟಿಂಗ್ ಹಳೆಯ ದಿನಗಳೆಲ್ಲ ನೆನಪಾಗ್ತಾ ಇದೆ. ನೈಟ್ ಶೂಟ್ಸು ಇಡೀ 2-3 ಡೇಸ್ ಐ ಥಿಂಕ್ ಕಂಟಿನ್ಯೂಸ್ ಆಗಿ ನೈಟ್ ಶೂಟ್ಸ್ ಎಲ್ಲ ಮಾಡಿದ್ದೀವಿ. ಸೊ ಆ್ಯಕ್ಚುಲಿ ಡೈರೆಕ್ಟರ್ ಆನಂದ್ ಸರ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಕಡಿಮೆ ಟೈಮ್ ಕೊಡ್ತಾಯಿದ್ರು ಪ್ರೊಡ್ಯೂಸರ್ ಸರ್. ಸೊ ಅದೇ ಟೈಮಲ್ಲಿನೇ ಪರ್ಫೆಕ್ಟ್ ಆಗಿ ನೀಟಾಗಿ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಅವರು ಆ ಸೆಟ್ನ ಕ್ರಿಯೇಟ್ ಮಾಡ್ಕೋತಿದ್ರಲ್ಲ, ಅದೇ ನನಗೊಂಥರ ಅಜಬ್ ಅನ್ಸೋದು. ಒಂದು ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ ಐ ಥಿಂಕ್ ಅಂಡರ್ ಬ್ರಿಡ್ಜ್ ಶೂಟ್ ಮಾಡ್ತಾ ಇದ್ವಿ ಅನ್ಸುತ್ತೆ, ಒಂದು ಜಸ್ಟ್ ಫೈಟ್ ಸೀನು. ನಾನು ಅಂಡರ್ ಬ್ರಿಡ್ಜ್ ಏನು ಮಾಡ್ತಾ ಇರ್ಬೋದು, ಇವ್ರು ಹೇಳ್ತಾ ಇದ್ರು ತುಂಬ ಗಲೀಜ್ ಬೇಕು ನಮಗೆ, ತುಂಬ ಗಲೀಜ್ ಬೇಕು ಅಂತ. ಸೊ ಇವ್ರು ಹೆಂಗಿರುತ್ತೆ ಏನೋ, ಮೇ ಬಿ ಸೆಟ್ ಹಾಕಿರ್ತಾರೇನೋ ಅಂದ್ಕೊಂಡು ನಾನು ಮತ್ತು ನನ್ನ ಅಸಿಸ್ಟೆಂಟ್ ಹೋಗಿದ್ವಿ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಅವ್ರು ಅಂದ್ಕೊಂಡಿರೋ ಹಾಗೇನೆ ಎಷ್ಟು ರಿಯಾಲಿಟಿನ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಅಂತ. ಅಂದರೆ ಐ ಕುಡ್ ಸಿ ವಾರ್ಮ್ಸ್ ಅನ್ಸೋದೆ ಎಲ್ಲ ಕಡೆ ಬರೋ ಕೊಚ್ಚನೆಲ್ಲ ತೊಗೊಂಡು ಅಲ್ಲೇ ಹಾಕ್ಬಿಟ್ಟಿದ್ರು. ಒಂಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೂವಿ ಟೀಸರ್ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ, ಸೊ ಎಲ್ಲರೂ ನೋಡಿದ್ದೀರಾ. ತುಂಬ ಕೊಚ್ಚೆ ಅಂತ ಅಲ್ಲ, ಅಂದರೆ ನಾನು ಅನ್ಕೊಂಡಿರ್ಲಿಲ್ಲ ಅಷ್ಟು, ಅಂದರೆ ಮೇ ಬಿ ರಾಡಿ ಅಂತಾರಲ್ಲ, ರಾಡಿ ಎಲ್ಲ ಕ್ರಿಯೇಟ್ ಅವ್ರಿಗೆ ಬೇಕಾಗಿತ್ತು. ಬಟ್ ಇಷ್ಟು ರಿಯಾಲಿಟಿಯಾಗಿ ಎಲ್ಲನೂ ಇರೋವರ ಕಚ್ಚನೆಲ್ಲ ತಂದಲ್ಲ ಇಟ್ಟಿರ್ತಾರೆ ಅಂತ ಗೊತ್ತಿರಲಿಲ್ಲ. ಪಾಪ ಅಜಿತ್ ಸರ್ ಅದ್ರಲ್ಲಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ಬಿದ್ದು ಅಲ್ಲೇ ಉಳ್ಳಾಡಿ ಅಲ್ಲೇ ಸೀನ್ ಮಾಡಿದ್ರು. ಸೊ ಒಂಥರ ಇಷ್ಟ ಆಯಿತು. ಆ್ಯಂಡ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು, ಸೊ ಅವ್ರಿಗೆ ಒಳ್ಳೇದಾಗಬೇಕು. ಆ್ಯಂಡ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಿಸ್ ಪಾಟೀಲ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ನಿಮಗೂ ಅಂತ ಹೇಳ್ತಾ, ಇನ್ನು ನಮ್ಮ ಸಿನಿಮಾದ ನಾಯಕ ನಟರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸೊ ಅವ್ರು ಹೇಳ್ತಾ ಇದ್ರು ನಿಮ್ಗೆ 2 ತಿಂಗಳ ಟೈಮ್ ತಗೊಂಡು ಹೇಗೆ ನಿಮ್ಮ ಮುಂದೆ ಕಾಣಿಸ್ಕೊಂತಾ ಇದ್ದಾರೆ ಅಂತ. ಸೊ ಬಹಳ ಖುಷಿ ಆಗುತ್ತೆ. ಸ್ವಾಗತಿಸೋಣ ಅಜಿತ್ ಜಯರಾಜ್ ಅವರನ್ನ. ಸೊ ಆಕ್ಚುಲಿ ಈ ಸಿನಿಮಾದ ಹೆಸರು ಜಾಂಟಿ ಅಂತ ಕೇಳಿದ್ರೆ ಏನೋ ಇಂಗ್ಲಿಷ್ ಪದನ ಆಕ್ಸ್ಫರ್ಡ್ ಡಿಕ್ಷನರಿಲಿ ಎಲ್ಲೋ ತಗೊಂಡಿದ್ದಾರೇನೋ ಅಂತ ಅನ್ಸುತ್ತೆ. ಬಟ್ ಜಾಂಟಿ ಅಂದ್ರೆ ಹಠವಾದಿ, ಸಂಸ್ಕೃತದ ಒಂದು ಪದ ಅಂತ ನಿರ್ದೇಶಕರು ಹೇಳಿದ್ರು. ಸೊ ಅದೇ ತರ ಹಠವಾದಿಯಾಗಿ ಕಮರ್ಷಿಯಲ್ ಆಸ್ಪೆಕ್ಟ್ ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಓವರ್ ಟು ಯು ಸರ್. ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಇಲ್ಲಿ ಬಂದಿರೋರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ನನ್ನ ಮಾಧ್ಯಮ ಮಿತ್ರರಿಗೆ. ಯಾಕಂದರೆ ಆಲ್ಮೋಸ್ಟ್ 1 ವರ್ಷ ಆಯ್ತು ಅನ್ಸುತ್ತೆ ಎಲ್ಲರೂ ನೋಡಿ. ತುಂಬ ಖುಷಿ ಆಗ್ತಾ ಇದೆ ಬಂದಿದ್ದಕ್ಕೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ವಿನೋದ್ ಸರ್ ಆ್ಯಂಡ್ ಕಿಟಿ ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಬಂದಿರೋರಿಗೆ ಥ್ಯಾಂಕ್ ಯು ಸೊ ಮಚ್. ಸೊ ಜಾಂಟಿ ಸನ್ ಆಫ್ ಜಯರಾಜ್. ಆನಂದ್ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಕುಮಾರ್ ಸರ್, ನಾವು ಇದಕ್ಕಿಂತ ಮುಂಚೆನೇ ಒಂದು ಸಿನಿಮಾ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಕುಮಾರ್ ಸರ್ ಜೊತೆ. ಆದರೆ ಆ ಫಿಲ್ಮ್ ಸ್ಟಾಪ್ ಆಯಿತು, ಇದು ಟೇಕ್ ಆಫ್ ಆಯಿತು. ಐ ಆಮ್ ಥ್ಯಾಂಕ್ಫುಲ್ ದಟ್ ಇದು ಟೇಕ್ ಆಫ್ ಆಯಿತು ಅಂತ. ಯಾಕಂದರೆ ಒಳ್ಳೆ ಟೀಮ್ ಸಿಕ್ತು, ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು, ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಆ್ಯಂಡ್ ಜಾಂಟಿ ಸನ್ ಆಫ್ ಜಯರಾಜ್ ಬಂದು ಜಾಂಟಿ ಆ್ಯಂಡ್ ಜಯರಾಜ್ 2 ಕ್ಯಾರೆಕ್ಟರ್ ಇದ್ರಲ್ಲಿ ಪ್ಲೇ ಆಗುತ್ತೆ. ಸೊ ಜಾಂಟಿ ಬಂದ್ಬಿಟ್ಟು ಒಂದು ನಮ್ಮ ಡೈರೆಕ್ಟರ್ ಕಾಲ್ಪನಿಕ ಒಂದು ಕ್ಯಾರೆಕ್ಟ್ರು, ಆ್ಯಂಡ್ ಜಯರಾಜ್ ನಮ್ಮ ತಂದೆಯವ್ರ ಕ್ಯಾರೆಕ್ಟ್ರು, ಅದರಲ್ಲೂ ಪ್ಲೇ ಮಾಡಿದ್ದೀನಿ. ನಮ್ಮ ತಂದೆಯವ್ರ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದ್ರೆ ಆ್ಯಕ್ಚುಲಿ ನಾನು ತುಂಬಾ ನರ್ವಸ್ ಆಗಿದ್ದೆ. ಇನ್ಫ್ಯಾಕ್ಟ್ ನಾವು ಬೇರೆಯವ್ರನ್ನ ಆ್ಯಕ್ಚುಲಿ ಹೋಗಿ ಎಲ್ಲರನ್ನೂ ಮೀಟ್ ಮಾಡಿದ್ರಿ ಆ ಕ್ಯಾರೆಕ್ಟರ್ಗೋಸ್ಕರ. ಸ್ವಲ್ಪ ಜನ ಹೇಳಿದ್ರು ಇಲ್ಲ ಅಜಿತ್ ಈ ರೋಲ್ ನನಗೆ ಮಾಡೋಕ್ಕಾಗಲ್ಲ ಅಂದರು. ಸ್ವಲ್ಪ ಜನ ಲೈಕ್ ಧನಂಜಯ್ ಅವ್ರು ಹೇಳಿದ್ರು ಅಜಿತ್ ನೀನೇ ಮಾಡು, ಚಾಲೆಂಜಿಂಗ್ ಆಗಿರುತ್ತೆ ಮಾಡು ಅಂದರು.
ನಾನೀಗ ಹೇಳಿದ್ದು ನಮ್ಮ ಆನಂದ್ ಸರ್ಗೆ, ಡೈರೆಕ್ಟರ್ಗೆ, ಇಲ್ಲ ಆನಂದ್ ಸರ್ ನಾನೇ ಮಾಡ್ತೀನಿ ನಮ್ಮ ತಂದೆ ರೋಲು ಅಂತ. ಆದರೆ ಅವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸಡನ್ನಾಗಿ ನಮ್ಮ ಡೈರೆಕ್ಟ್ರು ಸರ್ ಫೋನ್ ಮಾಡಿಬಿಟ್ಟು, ಅಜಿತ್ ನನಗೊಂದು ಥಾಟ್ ಹೊಡಿತು, ನೀವೇ ಮಾಡಿ ಅಂದರು. ನಾನು ಓಕೆ ಅಂತ ಹೇಳ್ಬಿಟ್ಟು, ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾವುದೇ ಆಪರ್ಚುನಿಟಿ, ಯಾವುದೇ ಕ್ಯಾರೆಕ್ಟರ್ ಬಂದರೂ ನನಗೆ ಅಷ್ಟೊಂದು ನರ್ವಸ್ ಆಗ್ತಾ ಇದ್ದಿಲ್ಲ. ಆದರೆ ನನ್ನ ತಂದೆಯವ್ರ ಕ್ಯಾರೆಕ್ಟರ್ ಬಂದಿದ್ದ ತಕ್ಷಣ ನನಗೆ ತುಂಬಾ ನರ್ವಸ್ ಆಯಿತು. ಬಿಕಾಸ್ ನಾನು ಎಲ್ಲಿ ಫುಲ್ಫಿಲ್ ಮಾಡೋಕ್ಕಾಗಲ್ವೋ ಆ ಕ್ಯಾರೆಕ್ಟ್ರು ಅನ್ನೋದು ತುಂಬಾ ನರ್ವಸ್ ಇತ್ತು. ಐ ಥಿಂಕ್ ಅವತ್ತು ನೈಟೇ ಪ್ರಿಪೇರ್ ಆದ್ರಿ. ಅವತ್ತು ನೈಟೇ ಪ್ರಿಪೇರ್ ಆಗಿ ಅರೌಂಡ್ 11 o'clock ಸಲೂನ್ನ ಓಪನ್ ಮಾಡಿ ಲುಕ್ ಎಲ್ಲ ಚೇಂಜ್ ಮಾಡಿಕೊಂಡು ಬೆಳಿಗ್ಗೆ ಶೂಟಿಗೆ ಹೋದೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಫಸ್ಟ್ ಶಾರ್ಟ್ ಮುಗಿದು ನಾನು ಮಾನಿಟ್ರಲ್ಲಿ ನೋಡೋ ತನಕ ನಾನು ನಿಜವಾಗ್ಲೂ ಕಾನ್ಫಿಡೆಂಟ್ ಇದ್ದಿಲ್ಲ. ನೋಡಿದ ತಕ್ಷಣ ಫಸ್ಟ್ ಶಾರ್ಟ್ ಆಯಿತು, ಹೋದೆ ಆನಂದ್ ಸರ್ ಮುಖ ನೋಡಿದೆ, ಮಾನಿಟರ್ ಮುಂದೆ ಕೂತ್ಕೊಂಡೆ, ನೋಡಿದೆ. ಆಮೇಲೆ ಆನಂದ್ ಸರ್ಗೆ, ಸರ್ ಇವಾಗ ತಗೊಳ್ಳಿ ಸರ್ ಅಂತ. ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ, ಓನ್ಲಿ ಅ ಸನ್ ಕ್ಯಾನ್ ಸ್ಟೆಪ್ ಇನ್ ಟು ಹಿಸ್ ಡ್ಯಾಡ್ ಶೂಸ್ ಅಂತ. ಸೊ ಹೋಪ್ಫುಲಿ ಐವ್ ಸ್ಟೆಪ್ಡ್ ಇನ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿರೋದಕ್ಕೆ. ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನನಗೆ ಗೊತ್ತು ನಿಮಗೆಲ್ಲ ತುಂಬ ಇಂಪಾರ್ಟೆಂಟ್ ನ್ಯೂಸ್ಗಳು ನಡೀತಾ ಇದೆ, ಆದರೆ ದಯವಿಟ್ಟು ನಮಗೂ ಒಂಚೂರು ಇಂಪಾರ್ಟೆನ್ಸ್ ಕೊಟ್ಟು ನಮ್ಮದು ಒಂಚೂರು ಹೈಲೈಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಜಿತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗ ವಿಶೇಷ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಅವ್ರ ಡಿಯರ್ ಸಂಜು ಸರ್, ಶಂಕರ್ ನಾಗ್ ಅವ್ರು ಆದ್ಮೇಲೆ ಸಂಜು ಅಂದಿದ ತಕ್ಷಣ ದಟ್ಟ ಅಂತ ನಾವು ನೋಡೋದೇ ನಿಮ್ಮನ್ನ. ಸೊ ಪ್ಲೀಸ್ ವೆಲ್ಕಮ್ ಶ್ರೀನಗರ ಕಿಟ್ಟಿ ಸರ್ ಆನ್ ಸ್ಟೇಜ್. ಡೆಫಿನೆಟ್ಲಿ ಜಾಂಟಿ ಸನ್ ಆಫ್ ಜಯರಾಜ್. Janti, son of Jairaj, trailer launch. Teaser launch. Good luck. Thank you. ವಾಸನ ಮುನ್ಸ್ಕೊಂಡು ಹೋಗಿದ್ದ. ಹಲೋ, ನಮಸ್ಕಾರ. ಜಾಂಟಿ ಸನ್ ಆಫ್ ಜಯರಾಜ್, ಆನಂದ್, ಗುಡ್ ಲಕ್. ಚೆನ್ನಾಗಿದೆ, ತುಂಬ ಪ್ರಾಮಿಸಿಂಗ್ ಆಗಿದೆ ಟ್ರೈಲರು. ಕುಮಾರ್ ನನಗೆ ಹೆಚ್ಚು ಕಡಿಮೆ ಯಾವಾಗಿಂದ ಪರಿಚಯ, ಡ್ಯಾನ್ಸ್ ಕೊಡ್ಬೇಕಲ್ಲ ಒಂದು ಸ್ವಲ್ಪ. ಕಳ್ಳ ಹೂವನ್ಗಿನ್ಬಿಟ್ಟಿಯಪ್ಪ, ಕೊಟ್ಟಿದ್ದೀನಲ್ಲ. ಅಜಿತ್ ವೆರಿ ಪ್ರಾಮಿಸಿಂಗ್, ತುಂಬ ಮಜವಾಗಿ ಕಾಣಿಸ್ತೀರ. ಎರಡೂ ಪಾತ್ರಗಳು ತುಂಬ ಪ್ರಾಮಿಸಿಂಗ್ ಆಗಿದೆ. ಗುಡ್ ಲಕ್, ಒಳ್ಳೆಯದಾಗಲಿ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಂದಿದ್ದೀರಿ, ಜಾಂಟಿ ಸನ್ ಆಫ್ ಜಯರಾಜ್ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ದೀವಿ. ಒಳ್ಳೆಯದಾಗಲಿ, ಎಲ್ಲ ಕಡೆ ತಲುಪಲಿ. ಸಿನಿಮಾಗೆ ಹೆಸರಾಗಲಿ, ಹಾಡು ಬರೆದಿರೋದ್ರಲ್ಲಿ ಚೆನ್ನಾಗಿ ಬರೆದಿದ್ದೀರಿ. ಗುಡ್ ಲಕ್, ಒಳ್ಳೆಯದಾಗಲಿ. ವಿನೋದ್, ನಿನ್ನೆ ಮಾತಾಡಿದ್ವಿ, ಇವತ್ತು ಸಿಗ್ತೀವಿ ಅಂತ ಗೊತ್ತೇ ಇಲ್ಲ. ಹಾಂ, ವಿನೋದ್ ಸಿನಿಮಾನು ಶುರು ಆಗ್ತಾ ಇದೆ. ನಾವೀಗ ಮಾದೇವ ಮುಗಿಸಿದ್ದೀವಿ, ರಿಲೀಸಿಗೆ ರೆಡಿ ಆಗ್ತದೆ. ಈ ಟೈಮಲ್ಲಿ ಸಿನಿಮಾಗಳಲ್ಲಿ ಒಂದು ಸಣ್ಣ ಸುಗ್ಗಿ ಶುರುವಾಗಿದೆ. ಆ ನಿಟ್ಟಲ್ಲಿ ಜಾಂಟಿಗೂ ಜನ ಚೆನ್ನಾಗಿ ಆಶೀರ್ವಾದ ಮಾಡಿ ಗೆಲ್ಲಿಸಲಿ ಅಂತ ಹಾರೈಸ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಲ್ಲ ಸರ್, ಅವ್ರ ಗ್ರೂಪಿಗೆ ಕರೆದಿದ್ದು ನಾನು ಸೋನು ಅವ್ರ ತರ ಸ್ವಲ್ಪ ಆಕ್ಟಿವ್ ಆಗ್ಬಿಟ್ಟು ಫೋಟೋ ತಗೊಂಡ್ಬಿಟ್ಟೆ, ಆಮೇಲೆ ಮಿಸ್ ಆಗ್ಬಿಟ್ರೆ ಅಂತ. ಓಕೆ, ಡೆಫಿನೆಟ್ಲಿ. ಅಂದ್ರೆ ವಿನೋದ್ ಸರ್ ಮಾತಾಡ್ಬಿಡ್ಲಿ, ಟೈಗರ್ ಮಾತಾಡ್ಬಿಡ್ಲಿ ಪ್ಲೀಸ್. ಟೈಗರ್ ಸದ್ದು ಮಾಡಲಿಲ್ಲ ಅಂದ್ರೆ ಹೇಗೆ, ಪ್ಲೀಸ್ ಸರ್. ಓಕೆ, ಮತ್ತೊಮ್ಮೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು, ಎಲ್ಲ ಬೀಟ್ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದ ಹೋಲ್ ಟೀಮ್ ನನಗೆ ತುಂಬ ಇಷ್ಟ ಆಯಿತು. ಟೀಸರ್ ಭಾಳ ಪ್ರಾಮಿಸಿಂಗ್ ಆಗಿದೆ. ಅಜಿತ್ ಅವರೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಸ್ಪೆಷಲಿ ನಿಮ್ಮ ಮಾತುಗಳಲ್ಲಿ ನಾನೊಂದಿಷ್ಟು ನನಗೂ ಅದು ಆ ಫೀಲ್ ಬಂತು. ಬಿಕಾಸ್
ಯು ಸೆಡ್ ಅ ವರ್ಡ್ ಇಂಗ್ಲೀಷಲ್ಲಿ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೆಪ್ ಇನ್ ಅ ಫಾದರ್ ಶೂಸ್ ಅಲ್ಲ. ಆ ಒಂದು ಶೂಸಲ್ಲಿ ಸ್ಟೆಪ್ ಮಾಡೋದು ಭಾಳ ಈಸಿ, ಬಟ್ ನಡ್ಕೊಂಡು ಹೋಗೋದಿದೆ ಗೊತ್ತಾ, ಹಾದಿ ಇದೆ ಗೊತ್ತಾ, ಭಾಳ ಕಷ್ಟ. ಯಾಕಂದರೆ ಆ ಒಂದು ತಂದೆ ಮಾಡಿರೋಂಥ ಹೆಸರು ದೇವರಣಗಳು ನಾವು ಮಾಡೋಕ್ಕಾಗಲ್ಲ, ಬಟ್ ಅವರೇ. ಬಟ್ ಅವರ ಹಾದಿಯಲ್ಲಿ ಮೇ ಬಿ ಅವ್ರು ನಡೆದು ಬಂದಿದ್ದಂಥ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದು, ಅದೊಂದು ನಾವು ಖಂಡಿತ ಮನಸ್ಸಲ್ಲಿ ಇಟ್ಕೊಂಡು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ತಂದೆ ಆಗಲಿ ದೇವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನಮ್ಮ ತಂದೆಯವರು ಯಾರು ಇದ್ದಾರೋ ಎಲ್ಲ ತಾಯಿ ಆಗಲಿ ತಂದೆ ಆಗಲಿ ಎಲ್ಲ ದೊಡ್ಡವರು ಹಿರಿಯರು ಗುರುಗಳು ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಸೊ ಆ ಒಂದು ಕೆಲಸ ನೀವು ಮಾಡ್ತಿದ್ದೀರ, ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಿದ್ದೀರ. ಎಸ್ಪೆಷಲಿ ಡೈಲಾಗ್ ವಾಸ್ ವೆರಿ ನೈಸ್, ಭಾಳ ಚೆನ್ನಾಗಿ ಬರೆದಿದ್ದೀರ. ಡೈಲಾಗು ಆನಂದ್ ಅವರೆಲ್ಲ ನಿಮ್ಮ ಅವ್ರ ಡೈಲಾಗು ಫೀಲ್ಡ್ಗೆ ಹೊಸಬನೇ ಆಗಿರಬೇಕು ಗುರು ಅನ್ನೋತಾರಲ್ಲ, ಆದರೆ ತಟ್ಟಿರುವಂಥ ಕುಲ್ಮೆ ಭಾಳ ಹಳೆಯದು ಅಂತ. ಎಸ್ಪೆಷಲಿ ಬಿಕಾಸ್ ನಿಮ್ಮ ತಂದೆಯವ್ರ ಬಗ್ಗೆ ನಾನು ಆಗಲೇ ಫಸ್ಟ್ ಬಂದಾಗ ಹೇಳಿದೆ, ಆ ಕುಲ್ಮೆ ಸಾಮಾನ್ಯದೊಂದು ಕುಲ್ಮೆ ಅಲ್ಲ, ಇಟ್ ವಾಸ್ ಅ ವೆರಿ ಬಿಗ್ ನೇಮ್. ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ತಂದೆಯವರ ಪಾತ್ರ ನೀವು ಮಾಡಿರೋದು. ನನಗೆ ಆ್ಯಕ್ಚುಲಿ ಬಿಕಾಸ್ ನಾವು ಬಲರಾಮ ಮಾಡ್ತಿರೋದ್ರಿಂದ ನಾವು ಒಂದಿಷ್ಟು ಹೋಮ್ವರ್ಕ್ಗಳೆಲ್ಲ ಮಾಡ್ಕೊಂಡು ಬಂದ್ವಿ. ಅದು ಒಂದು ಸ್ವಲ್ಪ ಅಂದರೆ ಒರಿಜಿನಲ್ ಫೀಲ್ಡ್ಗಲ್ಲ, ಒಂದು ಸ್ವಲ್ಪ ಕಾಲ್ಪನಿಕ ಒಂದು ಕತೆ ತಗೊಂಡಿದ್ವಿ. ಬಟ್ ರೆಫರೆನ್ಸ್ಗೆ ಅಂತ ಒಂದಿಷ್ಟು ನಾವು ನೋಡ್ತಾ ಕೆಲವೆಲ್ಲ ನಮಗೆ ವಾವ್ ಎಲಿಮೆಂಟ್ಸು ಪ್ರತಿಯೊಂದು ಸೀನಲ್ಲೂ. ಆಮೇಲೆ ಅವ್ರ ಮೇಲೆ ನಡೆದಿದ್ದಂಥ ಅಟ್ಯಾಕ್ ಆಗಲಿ, ಆಮೇಲೆ ಆನಂದ್ ಅವ್ರು ಹೇಳ್ತಿದ್ರು ಆ ಒಂದು ಎಪಿಸೋಡು, ಅವರ ಒಂದು ಏನು ನಾವು ಲಾಲ್ಬಾಗಲ್ಲಿ ನಾವು ಅವಾಗೆಲ್ಲ ಐ ಥಿಂಕ್ ನಾವು ಸ್ಕೂಲಲ್ಲಿದ್ದಾಗ ನಾನು ಬರೀ ಅವ್ರ ಹೆಸರು ಕೇಳಿದ್ದೀನಿ. ಇವತ್ತು ನಾವು ಅವ್ರ ಬಗ್ಗೆ ನಾವು ಒಂದಿಷ್ಟು ವೀಡಿಯೋಸಲ್ಲಾಗಲಿ ಅಥವಾ ಅವರು ಕೆಲವು ಫೋಟೋಸು ಕೆಲವರು ಹೇಳಿರೋದಂಥ ಮಾತುಗಳೆಲ್ಲ ಕೇಳಿದಾಗ ಮೈ ಜುಮ್ ಅನಿಸುತ್ತೆ. ಆ್ಯಂಡ್ ವಾವ್, ಸೊ ಆ ಒಂದು ಪಾತ್ರ ನಾನು ಖುದ್ದಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ತಂದೆ ಪಾತ್ರದಲ್ಲಿ ಹೆಂಗೆ ಕಾಣಿಸ್ತೀರಾ ಅಂತ ಚೆನ್ನಾಗಿ ಮಾಡಿರ್ತೀರಾ ಅನಿಸುತ್ತೆ. ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಆ್ಯಂಡ್ ಮ್ಯೂಸಿಕ್ ಭಾಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ವೆರಿ ಪ್ರಾಮಿಸಿಂಗ್. ಆ ಒಂದು ಬಿಕಾಸ್ ನನಗೆ ಟೆಕ್ನಿಕಲ್ ಭಾಳ ನನಗೆ ಒಂದು ಆಸಕ್ತಿ ಇದೆ. ಸೊ ಟೆಕ್ನಿಕಲ್ ವಿಷಯಗಳಲ್ಲಿ ಕೆಲವು ಏನು ಸ್ಟೆಮ್ಸ್ ಯೂಸ್ ಮಾಡಿದ್ದಾರೆ, ಭಾಳಷ್ಟು ಕಮ್ಮಿ ಲೇಯರ್ಸಲ್ಲಿ ಇಷ್ಟು ಒಳ್ಳೆ ಮ್ಯೂಸಿಕ್ ಇದು ಮಾಡಿದ್ದಾರೆ. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಭಾಳ ಲೇಯರ್ಸ್ ತುಂಬಿಡ್ತಾರೆ, ಸೊ ಎಲ್ಲ ಕ್ಲಮ್ಸಿ ಆಗ್ಬಿಡುತ್ತೆ. ಸೊ ಇದು ತುಂಬ ಆಡಿಬಲ್ ಆಗಿ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಆ್ಯಂಡ್ ಎಸ್ಪೆಷಲಿ ಆನಂದ್ ರಾಜ್ ಅವರು ಚೆನ್ನಾಗಿ ಮಾಡಿದ್ದಾರೆ. DOP ಆ್ಯಂಡ್ ಪ್ರೊಡ್ಯೂಸರ್ ಅವರು ಹಾಕಿದಂಥ ಬಂಡವಾಳ ಎಲ್ಲ ವಾಪಸ್ ಬರಲಿ. ಆ್ಯಂಡ್ ಅಫ್ಕೋರ್ಸ್ ಹೀರೋಯಿನ್ ಆ್ಯಂಡ್ ತಂಗಿ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರು. ಖಂಡಿತ ತಂಗಿಯಾಗಿ, ಬಿಕಾಸ್ ಕಾವ್ಯ ಅವರು ನನ್ನ ರಾಕಿ ಸಿಸ್ಟರು, ಖಂಡಿತ ನೀವು ನನ್ನ ತಂಗಿನೇ. ಆ್ಯಂಡ್ ನಿವಿಷ್ಕಾ ಅವರು, ಕರೆಕ್ಟ್ ಅಲ್ವಾ? ನಿವಿಷ್ಕಾ ಅಲ್ಲ, ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಟ್ಟೆ, ಬೈತಾರಲ್ಲ ಇಲ್ಲಾಂದರೆ. ನಿವಿಷ್ಕಾ ಅವರೇ, ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ನೈಸ್, ಆಲ್ ದಿ ಬೆಸ್ಟ್ ಯುವರ್ ಕರಿಯರ್. ಆ್ಯಂಡ್ ನಮ್ಮ ನವರಸನ್ ಅವರು, ಈಗಲ್ ಮೀಡಿಯಾ ನವರಸನ್ ಅವರು ಇಲ್ಲಿ ನಾನು ಬರೋದಕ್ಕೆ ಅವರೇ ಕಾರಣ. ನೆನ್ನೆ ಕಾಲ್ ಮಾಡಿದ್ರು, ಯಾವುದೋ ಬೇರೆ ಒಂದು ಫಂಕ್ಷನ್ ಇತ್ತು, ಅದನ್ನು ನಾವು ಪ್ರಿಪೋನ್ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಬರಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇದು ನನಗೆ ಹೊಸದಲ್ಲ ಈ ಜಾಗ, ಇದು ನಮ್ಮ ಮನೆ ಥರ. ನಿಜ ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವರಸನ್ ಸಾಹೇಬರು ಈ ಒಂದು ಜಾಗ, ಈ ಥರದ ಒಂದು ಜಾಗ ಪ್ರತಿ ಸಲನೂ ಹೇಳ್ತೀನಿ, ಹೊಸಬರಿಗಾಗಲಿ ಹಳಬರಿಗಾಗಲಿ ಈ ಒಂದು ಜಾಗ ತುಂಬಾ ನಮ್ಮ ಸಿನಿಮಾದವ್ರಿಗಂತೂ ತುಂಬಾ ಯೂಸ್ಫುಲ್ ಇದು. ಆ್ಯಂಡ್ ನನಗೆ ಎಸ್ಪೆಷಲಿ ಈ ಸೌಂಡು ಈ ಥರ ನೀವು ಆ್ಯಕ್ಚುಲಿ ಆಯ್ಕೆ ಮಾಡ್ಕೊಂಡಿದ್ದು ಒಳ್ಳೆ ಜಾಗ. ಬಿಕಾಸ್ ಆ್ಯಕ್ಷನ್ ಸಿನಿಮಾಸ್ಗಳಿಗೆ ಹೇಳಿ ಮಾಡಿದಂಥ ಜಾಗ ಇದು. ಬೀಟ್ ಕ್ವಾಲಿಟಿ ಆಫ್ ದಿ ಸ್ಕ್ರೀನ್ ಆ್ಯಂಡ್ ದಿ ಆಡಿಯೋ ತುಂಬಾ ಚೆನ್ನಾಗಿದೆ. ನಿಮ್ಮ ಹೋಲ್ ಟೀಮು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ರಿಗೂ ಎಲ್ಲ ಆರ್ಟಿಸ್ಟ್ಗೂ ಒಳ್ಳೇದಾಗಲಿ, ಈ ಸಿನಿಮಾ ಆದಷ್ಟು ಬೇಗ ಬರಲಿ. ಆ್ಯಂಡ್ ನಮ್ಮ ಕಿಟ್ಟಪ್ಪ ಅವ್ರು ಹೇಳಿದಾಗೆ ಅಫ್ಕೋರ್ಸ್ ಮಹಾದೇವ ಮುಗಿಸಿದ್ವಿ. ಮಹಾದೇವ ಅದ್ಭುತವಾದ ಒಂದು ಸಿನಿಮಾ ಬಂದಿದೆ. ಆ್ಯಂಡ್ ನಿನ್ನೆ ಅಷ್ಟೇ ಮಾತಾಡ್ತಿದ್ವಿ, ಸ್ವಲ್ಪ ಟೆಕ್ನಿಕಲ್ ಒಂದು ಸ್ವಲ್ಪ ನನಗೆ ಒಂಚೂರು ಆಸಕ್ತಿ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಟೆಕ್ನಿಕಲ್ ಬಗ್ಗೆ ಎಲ್ಲ ಹೇಳ್ತಿದ್ದೆ, ಹೆಂಗೆ ಬಂದಿದೆ ಸಿನಿಮಾ ಅಂತೇಳಿ.
ಖಂಡಿತ ಆ ಸಿನಿಮಾನು ಒಂದು ಮೈಲ್ಗಲ್ ಆಗುತ್ತೆ ನನ್ನ ಒಂದು ಕರಿಯರಲ್ಲಿ. ಆ್ಯಂಡ್ ಇವರು ಬ್ಯೂಟಿಫುಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಸಿನಿಮಾದ ಹಂಗೆ ಪ್ರಮೋಷನ್ ಮಾಡ್ಕೊಂಡ್ಬಿಟ್ಟೆ. ಸೊ ಇವರು ಕಿಟ್ಟಪ್ಪ ಅವರು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಮುಂದೆ ಬಲರಾಮದಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಚೈತನ್ಯ ಅವರು. ಸೊ ಖಂಡಿತ ಎಲ್ಲರೂ ಒಪ್ಕೊಂಡ್ರೆ ನೀವು ಡೇಟ್ ಕೊಟ್ಟು ನೀವು ಮಾಡಿದ್ರೆ ಮಾಡ್ತೀವಿ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನುಷ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಅಲ್ಲ, 1 ಸೆಕೆಂಡ್, ಪ್ರೊಡ್ಯೂಸರ್ ಸರ್ ಗ್ರೀಟ್ ಮಾಡ್ಬಿಡ್ತಾರೆ, ಆಮೇಲೆ ನಾವೆಲ್ಲ ಗ್ರೂಪ್ ಫೋಟೋ ತಗೊಳ್ಳೋಣ. ಸರ್ ಬನ್ನಿ ಸರ್. ಸರ್ ನೆಕ್ಸ್ಟ್ ನಿಮ್ಮ ಹೋಲ್ಡಿಂಗ್ ನಾವು ಹಾಕ್ಸ್ತೀವಿ. 25 ವರ್ಷದಿಂದ ನಿಮ್ಮ ಫೋಟೋ ಅಲ್ಲಿ ಮೇಲೆ ಬರ್ಬೇಕು ಇವಾಗ. ಸೊ ಐ ರಿಕ್ವೆಸ್ಟ್ ಆನಂದ್ ಸರ್ ನೀವು ಬನ್ನಿ. ಕುಮಾರ್ ಸರ್ ಕೊಡಿ. ಓಕೆ, ಈಗ ನಮ್ಮ ಟೈಗರ್ ಸರ್ಗೆ, ಬಲರಾಮಗೆ ಆಲ್ ದ ವೆರಿ ಬೆಸ್ಟ್ ವಿಶಸ್. ಮಹಾದೇವ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಎಲ್ಲರೂ ಥಿಯೇಟರ್ಸ್ ಬಂದು ನೋಡ್ತೀವಿ. ಸೊ ಓಕೆ, ಸೂರಜ್ ಬನ್ನಿ. ಅಲೆಕ್ಸ್ ಪ್ಲೀಸ್ ಕಮ್. ನಮ್ಮ ಟೀಮ್ ಅವರು ದಯವಿಟ್ಟು ಬನ್ನಿ. ನಾವೆಲ್ಲ ತಂಗಿಯಾಗಿ ಮಾಡಲ್ಲ ಸರ್, ನಿಮ್ಮ ಫೀಮೇಲ್ ಅಭಿಮಾನಿಗಳು ಬೇಗ ಹೋಗಿದ್ದೀವಿ. ಓಕೆ, ನಂಗೆ ಸಿನಿಮಾ ತಂಡದವರು ಎಲ್ಲರೂ ದಯವಿಟ್ಟು ವೇದಿಕೆಗೆ ಬನ್ನಿ ಫಾರ್ ಎ ಗ್ರೂಪ್ ಫೋಟೋಗ್ರಾಫ್. ನಮ್ಮ ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಬನ್ನಿ, ಹಗಲು ರಾತ್ರಿ ಕೆಲಸ ಮಾಡಿದ್ದೀರಾ, ನಿಮ್ಮ ಜೊತೆಗೆ ನಾವು ಒಂದು ಫೋಟೋ ತಗೊಂತೀವಿ. ಸೊ ಬನ್ನಿ. ಸೊ ಎಂಟೈರ್ ಟೀಮ್ ಫಾರ್ ಎ ಫೋಟೋಗ್ರಾಫ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ಶ್ರೇಯಾ, ನಮ್ಮ ಬಲರಾಮ ಪ್ರೊಡ್ಯೂಸರ್